गुरुब्रह्मा गुरुविष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते। श्री गुरुभ्यो नमः। ಹರಿ ಓಂ. ನಮಸ್ತೆ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಸಹ ನಮ್ಮ ಚಾನೆಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ದಿನ ನಿಮಗೆ ಭಗವಂತ ಒಳ್ಳೆಯ ಆರೋಗ್ಯ, ಆಯುಷ್ಯ ಹಾಗೂ ಒಳ್ಳೆಯ ಭಾಗ್ಯವನ್ನು, ಐಶ್ವರ್ಯವನ್ನು, ಯೋಗ ಭಾಗ್ಯಗಳನ್ನು ಭಗವಂತ ಅನುಗ್ರಹಿಸಲಿ ಎಂದು ದೇವರ ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಈ ದಿನದ ದ್ವಾದಶ ರಾಶಿಗಳ ಫಲ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಮೇಷರಾಶಿಯವರಿಗೆ ಇಂದು ನೂತನ ವಾರದ ಆರಂಭದ ದಿನ. ಸೋಮವಾರ ನಿಮ್ಮ ರಾಶ್ಯಾಧಿಪತಿ ಮಂಗಳ ಹಾಗೂ ದಿನದ ಅಧಿಪತಿ ಚಂದ್ರನ ಶುಭ ಸಂಯೋಜನೆಯಿಂದ ಕಾರ್ಯಕ್ಷೇತ್ರದಲ್ಲಿ ನೂತನ ಉತ್ಸಾಹ ಹಾಗೂ ಕಾರ್ಯಕ್ಷಮತೆ ಹೆಚ್ಚಾಗಿರಲಿದೆ. ಬಾಕಿ ಉಳಿದಿದ್ದ ಹಲವು ಕಾರ್ಯಗಳಿಗೆ ಮರುಚಾಲನೆ ನೀಡಲು ಇಂದು ಅತ್ಯಂತ ಅನುಕೂಲಕರವಾದಂಥ ದಿನ. ಆತ್ಮವಿಶ್ವಾಸದಿಂದ ಕೈಗೊಳ್ಳುವ ನಿರ್ಧಾರಗಳು ಸಫಲತೆಯನ್ನು ತಂದುಕೊಡಲಿದೆ. ವೃತ್ತಿ ಮತ್ತು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗಿಗಳಿಗೆ ವಿಶೇಷವಾಗಿ ನಿಮ್ಮ ಕಚೇರಿಯಲ್ಲಿ ಪ್ರಗತಿದಾಯಕ ಹಾಗೂ ಸಕಾರಾತ್ಮಕ ವಾತಾವರಣವಿರತಕ್ಕಂಥ ದಿನ. ಮೇಲಿನ ಅಧಿಕಾರಿಗಳಿಂದ ನಿಮ್ಮ ಶ್ರಮವನ್ನು ಗುರುತಿಸಿ ಹೊಸ ಜವಾಬ್ದಾರಿಗಳನ್ನು ನೀಡತಕ್ಕಂಥ ದಿನ. ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರದಿಂದ ಸವಾಲಿನ ಕೆಲಸಗಳನ್ನು ಈ ದಿನ ನೀವು ಸುಲಭವಾಗಿ ಪೂರ್ಣಗೊಳಿಸತಕ್ಕಂಥ ದಿನ. ಈ ದಿನದ ನಿಮ್ಮ ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಹಿವಾಟಿನಲ್ಲಿ ಆಶಾದಾಯಕ ಧನ ಲಾಭ ದೊರೆಯಲಿದೆ. ರಿಯಲ್ ಎಸ್ಟೇಟ್ ಹಾಗೂ ಯಂತ್ರೋಪಕರಣ, ಕಟ್ಟಡ ನಿರ್ಮಾಣ ಹಾಗೂ ತಾಂತ್ರಿಕ ವಲಯದ ವ್ಯಾಪಾರಿಗಳಿಗೆ ಉತ್ತಮ ಅವಕಾಶಗಳು ಎದುರಾಗಲಿದೆ. ನೂತನ ಗ್ರಾಹಕರ ಸಂಪರ್ಕದಿಂದ ಉದ್ಯಮಕ್ಕೆ ಹೊಸ ಬಲ ಸಿಗಲಿದೆ. ಈ ಒಂದು ದಿನದ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನೋಡುವುದಾದರೆ, ಆರ್ಥಿಕ ಪರಿಸ್ಥಿತಿ ಸುದೃಢ ಹಾಗೂ ಅನುಕೂಲಕರವಾಗಿರಲಿದೆ. ಆದಾಯದ ಹರಿವು ಉತ್ತಮವಾಗಿದ್ದು ದೀರ್ಘಕಾಲದ ಬಾಕಿ ಧನ ಕೈ ಸೇರುವ ಲಕ್ಷಣಗಳಿವೆ. ಗೃಹ ಸಂಬಂಧಿ ಅಗತ್ಯತೆಗಳಿಗೆ ಅಥವಾ ನೂತನ ಬಂಡವಾಳ ಹೂಡಿಕೆ ಹಣ ವಿನಿಯೋಗಿಸುವಂತ ಸಾಧ್ಯತೆ ಇದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನು ಹಾಕುವುದು ಉತ್ತಮ. ಆದಷ್ಟು ಹಣವನ್ನು ಉಳಿತಾಯ ಮಾಡಿಕೊಳ್ಳಿ. ಇನ್ನು ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಸಂತೋಷ, ಸೌಹಾರ್ದತೆ ಹಾಗೂ ನೆಮ್ಮದಿಯ ವಾತಾವರಣ ನೆಲೆಸುವಂತ ದಿನ. ತಾಯಿಯವರ ಬೆಂಬಲ ಹಾಗೂ ಹಿರಿಯರ ಆಶೀರ್ವಾದ ನಿಮ್ಮ ಕೆಲಸಗಳಿಗೆ ಒಂದು ಶಕ್ತಿಯಾಗಿರಲಿದೆ. ಈ ದಿನ ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಮೂಡಲಿದ್ದು ಪ್ರೇಮಿಗಳಿಗೂ ತೃಪ್ತಿದಾಯಕ ಹಾಗೂ ಸಂತೋಷಕರವಾದಂತಹ ಒಂದು ದಿನವಾಗಲಿದೆ. ಇನ್ನು ನಿಮ್ಮ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದ ಸ್ಥಿತಿ ಸ್ವಲ್ಪ ಮಟ್ಟಿನ ಸಾಮಾನ್ಯವಾಗಿರಲಿದ್ದು ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳು ಕಾಡುವಂತ ದಿನ. ಆದಷ್ಟು ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ. ಸಣ್ಣ ಪುಟ್ಟ ಕಾಲಿಗೆ ಸಂಬಂಧಪಟ್ಟಂತಹ ಅನಾರೋಗ್ಯಗಳು ಹಾಗೂ ತಲೆನೋವು ಕಾಣಿಸಿಕೊಳ್ಳತಕ್ಕಂಥ ದಿನ. ಸರಿಯಾದ ಆಹಾರ ಸೇವನೆ ಹಾಗೂ ವಿಶ್ರಾಂತಿಯನ್ನು ಮಾಡಿಕೊಳ್ಳಿ. ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತಾಪಿ ವರ್ಗದವರಿಗೆ ಮತ್ತು ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಒಂದು ನಿಕಟ ಫಲ ಲಭಿಸಲಿದ್ದು ಭೂಮಿ ಅಭಿವೃದ್ಧಿ ಮಾಡತಕ್ಕಂಥದ್ದು ಹಾಗೂ ನೀರಾವರಿ ನಿರ್ವಹಣೆ ಹಾಗೂ ನೂತನ ಪೈರುಗಳ ರಕ್ಷಣೆಗೆ ಅನುಕೂಲಕರ ವಾತಾವರಣವಿರತಕ್ಕಂಥ ದಿನ. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಈ ದಿನ ಕಲಿಕೆಯಲ್ಲಿ ಉತ್ತಮ ಏಕಾಗ್ರತೆ ಸಿದ್ಧಿಸಲಿದ್ದು ಕಠಿಣ ವಿಷಯಗಳನ್ನು ಈ ದಿನ ನೀವು ಸುಲಭವಾಗಿ ಗ್ರಹಿಸತಕ್ಕಂಥ ದಿನ. ಈ ದಿನ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿದ್ದಂತಲ್ಲಿ ಒಂದು ತಾಂತ್ರಿಕ ಶಿಕ್ಷಣದ ಸಿದ್ಧತೆಯಲ್ಲಿ ನಿರತರಾಗಿರತಕ್ಕಂಥ ವಿದ್ಯಾರ್ಥಿಗಳಿಗೂ ಒಳ್ಳೆಯ ನಿಮ್ಮ ಶ್ರಮಕ್ಕೆ ತಕ್ಕದಾದಂತಹ ಒಂದು ಯಶಸ್ಸು ಸಿಗತಕ್ಕಂಥ ದಿನ. ಇನ್ನು ಕೋರ್ಟು ಕೇಸುಗಳ ಯಾವುದಾದ್ರೂ ಸಮಸ್ಯೆಗಳಿದ್ದಂತಲ್ಲಿ ಈ ದಿನ ಅದರಿಂದ ಸ್ವಲ್ಪ ನಿಮಗೆ ಮನಸ್ಸಿಗೆ ಸಮಾಧಾನ ಸಿಗುವಂತ ದಿನವಾಗಲಿದೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಒಂದು ಪರಿಹಾರಕ್ಕಾಗಿ ಶಿವ ಪಾರ್ವತಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಹಾಗೂ ಶಿವಲಿಂಗಕ್ಕೆ ರುದ್ರಾಭಿಷೇಕ ಮಾಡಿ. ಓಂ ನಮಃ ಶಿವಾಯ ಎಂಬ ಜಪವನ್ನು 108 ಬಾರಿ ಮಾಡಿ.
ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:15ರಿಂದ 10:45ರವರೆಗೆ. ಶುಭ ಸಂಖ್ಯೆ 2. ಶುಭ ಬಣ್ಣ ಬಿಳಿಯ ಬಣ್ಣ. ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಶುಭವಾಗಲಿ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ವಾರದ ಆರಂಭದ ದಿನ, ಸೋಮವಾರ. ನಿಮ್ಮ ರಾಶಿಯಾಧಿಪತಿ ಶುಕ್ರ ಮತ್ತು ದಿನದ ಅಧಿಪತಿ ಚಂದ್ರನ ಸೌಮ್ಯ ಹಾಗೂ ಶುಭ ಪ್ರಭಾವದಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶಾಂತತೆ, ಉತ್ಸಾಹ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುವಂತ ದಿನ. ಹೊಸ ವಾರದ ಆರಂಭದಲ್ಲಿ ಪ್ರಮುಖ ಕಾರ್ಯಗಳಿಗೆ ಈ ದಿನ ಸ್ಪಷ್ಟ ಯೋಜನೆ ರೂಪಿಸಿಕೊಂಡು ನೀವು ಮುನ್ನಡೆದರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ಯಶಸ್ಸನ್ನು ಪಡೆದುಕೊಳ್ಳತಕ್ಕಂಥ ದಿನವಾಗಲಿದೆ. ಇನ್ನು ಈ ದಿನದ ನಿಮ್ಮ ವಿಶೇಷವಾಗಿ ವೃತ್ತಿಗೆ ಸಂಬಂಧಪಟ್ಟಂತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ, ನಿಮ್ಮ ಕಚೇರಿಯಲ್ಲಿ ಅನುಕೂಲಕರ ವಾತಾವರಣವಿರಲಿದ್ದು, ನಿಮ್ಮ ಕಲಾತ್ಮಕ ಆಲೋಚನೆಗಳಿಗೆ ಮತ್ತು ಕೆಲಸದ ಶೈಲಿಗೆ ನಿಮ್ಮ ಅಧಿಕಾರಿಗಳಿಂದ ನೀವು ಮೆಚ್ಚುಗೆಯನ್ನು ಪಡೆದುಕೊಳ್ಳುವಂತಹ ದಿನ. ಆಡಳಿತ, ಆರ್ಥಿಕ ಹಾಗೂ ಸೃಜನಶೀಲ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಅತ್ಯುತ್ತಮ ಪ್ರಗತಿದಾಯಕವಾದಂತಹ ದಿನವಾಗಲಿದೆ. ಇನ್ನು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಹಿವಾಟಿನಲ್ಲಿ ಆಕರ್ಷಕ ಧನ ಲಾಭ ದೊರೆಯಲಿದ್ದು, ಗೃಹದ ಅಲಂಕಾರ ಸಾಮಗ್ರಿಗಳು, ವಸ್ತ್ರ, ಸೌಂದರ್ಯವರ್ಧಕ ಹಾಗೂ ಆಹಾರ ಉತ್ಪನ್ನಗಳ ವ್ಯಾಪಾರಿಗಳಿಗೆ ಸಮಾಧಾನಕರ ಆದಾಯ ಹರಿದು ಬರತಕ್ಕಂಥ ದಿನ. ನೂತನ ಹೂಡಿಕೆಗಳಿಗೆ ಇಂದು ತುಂಬಾ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಸಣ್ಣ ಒಂದು ಹೂಡಿಕೆ ಮಾಡುವುದಾಗಿದ್ದಲ್ಲೂ ಸರಿಯಾಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿಕೊಂಡು ಮುಂದುವರಿಯತಕ್ಕಂಥದ್ದು ಉತ್ತಮ. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿ ಸಾಧಾರಣ ಗತಿಯಲ್ಲಿರಲಿದ್ದು, ನೀವು ಎನಿಸಿದ ಹಾಗೆ ಸಂಪತ್ತು ನಿಮ್ಮ ಕೈ ಸೇರಲು ಸ್ವಲ್ಪ ಏನಾದರೂ ತೊಡಕುಗಳು ಎದುರಾಗಬಹುದು. ಕೊಟ್ಟಂತಹ ಸಾಲಗಳಿದ್ದಂತಲ್ಲಿ ಅಂತಹ ಒಂದು ಸಂಪತ್ತು ನಿಮ್ಮ ಕೈ ಸೇರದೇ ಇರತಕ್ಕಂಥದ್ದು ಸ್ವಲ್ಪ ಹಣದ ಸಮಸ್ಯೆಗಳನ್ನು ತಂದೊಡ್ಡಬಹುದು. ಹಾಗೂ ಗೃಹದ ಒಂದು ಅಗತ್ಯತೆಗಳಿಗಾಗಿ ಹಣ ಖರ್ಚಾಗಬಹುದು. ಹಾಗೂ ವಾಹನದ ಯಾವುದಾದ್ರೂ ದುರಸ್ತಿಗೆ ಹಣ ಖರ್ಚಾಗತಕ್ಕಂಥ ದಿನ. ಆದಷ್ಟು ಹಣವನ್ನು ಹೂಡಿಕೆ ಮಾಡಿಕೊಳ್ಳಿ, ಉಳಿತಾಯ ಮಾಡಲು ಪ್ರಯತ್ನಗಳನ್ನು ಮಾಡಿ. ಇನ್ನು ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕುಟುಂಬದಲ್ಲಿ ಹರ್ಷದಾಯಕ ಹಾಗೂ ಮಂಗಲಕರ ವಾತಾವರಣ ನೆಲೆಸತಕ್ಕಂಥ ದಿನ. ತಾಯಿಯವರ ಸಂಪೂರ್ಣ ಬೆಂಬಲ ಹಾಗೂ ಪ್ರೀತಿ ಇದನ್ನು ನಿಮಗೆ ಪ್ರಾಪ್ತಿಯಾಗಲಿದೆ. ನಿಮ್ಮ ದಾಂಪತ್ಯ ಜೀವನ ಪರಸ್ಪರ ಅನ್ಯೋನ್ಯತೆಯಿಂದ ಹಾಗೂ ಗೌರವದಿಂದ ಕೂಡಿರಲಿದೆ. ಪ್ರೇಮಿಗಳಿಗೆ ಈ ದಿನ ಸಣ್ಣ ಪುಟ್ಟ ಕಲಹ ಮನಸ್ತಾಪಗಳು ಎದುರಾಗಬಹುದು. ಸ್ವಲ್ಪ ಈ ಪ್ರೇಮಿಗಳು ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಇದ್ದಂತಹ ಅನಾರೋಗ್ಯಗಳು ಸ್ವಲ್ಪ ಮಟ್ಟಿಗೆ ಉಲ್ಬಣವಾಗತಕ್ಕಂಥ ಸಾಧ್ಯತೆ ಇದೆ. ನಿರ್ಲಕ್ಷ್ಯ ಮಾಡದೆ ಆರೋಗ್ಯದಲ್ಲಿ ಹೆಚ್ಚಿನ ಜಾಗರೂಕತೆ ಮಾಡಿ, ಒಳ್ಳೆಯ ಆಹಾರ ಸೇವನೆ ಮಾಡಿ, ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ತಪ್ಪದೆ ಮಾಡಿಕೊಳ್ಳಿ. ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ರೈತಾಪಿ ವರ್ಗದವರಿಗೆ ನೀವು ಬೆಳೆದಂತ ಬೆಳೆಗಳಿಂದ ಸಣ್ಣ ಪುಟ್ಟ ನಷ್ಟಗಳು ಉಂಟಾಗತಕ್ಕಂಥ ಸಾಧ್ಯತೆ ಇದೆ. ಕ್ರಿಮಿ ಕೀಟಗಳು ನೀವು ಬೆಳೆದಂತಹ ಬೆಳೆಗಳನ್ನು ನಾಶ ಮಾಡತಕ್ಕಂಥ ಸಾಧ್ಯತೆ ಇದೆ. ತುಂಬಾ ಎಚ್ಚರಿಕೆ ಇರಲಿ. ನೀರಾವರಿ ಪೂರೈಕೆ ಹಾಗೂ ಹಾಲಿನ ಉತ್ಪನ್ನಗಳಿಗೆ ಸಣ್ಣ ಮಟ್ಟಿನ ಒಂದು ಲಾಭ ದೊರೆಯತಕ್ಕಂಥ ಒಂದು ಯೋಗವಿದೆ. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ನಿಮ್ಮ ಕಲಿಕೆಯಲ್ಲಿ ಉತ್ತಮ ಏಕಾಗ್ರತೆ ನಿಮಗೆ ಸಿದ್ಧಿಸಲಿದ್ದು, ನೀವು ಅಭ್ಯಾಸದಲ್ಲಿ ಶ್ರದ್ಧೆ ವಹಿಸುವುದರಿಂದ ಅತ್ಯುತ್ತಮ ಪ್ರಗತಿಯನ್ನು ನೀವು ದಿನ ಕಾಣಲಿದ್ದೀರಿ. ಸೃಜನಶೀಲ ಕಲೆ ಹಾಗೂ ತಾಂತ್ರಿಕ ವಿಷಯಗಳ ಅಧ್ಯಯನದಲ್ಲಿ ತೊಡಗಿರತಕ್ಕಂಥವರಿಗೆ ಶುಭ ಫಲಗಳು ದೊರೆಯತಕ್ಕಂಥ ದಿನ. ವಿದ್ಯೆಯಲ್ಲಿ ದಿನ ಆಲಸ್ಯ ಮಾಡದೆ ಮುಂದುವರಿಯಿರಿ. ಇನ್ನು ಈ ದಿನ ನಿಮಗೆ ಸರ್ವ ಕಷ್ಟಗಳ ಒಂದು ಪರಿಹಾರಕ್ಕಾಗಿ ಈ ದಿನ ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ, ದುರ್ಗೆಯ ಪ್ರೀತ್ಯರ್ಥವಾಗಿ ಅರ್ಚನೆ, ಪುಷ್ಪಾರ್ಚನೆಯನ್ನು ಮಾಡಿಕೊಳ್ಳಿ. ಹಾಗೂ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:15ರಿಂದ 10:45ರವರೆಗೆ. ಶುಭ ಸಂಖ್ಯೆ 2. ಶುಭ ಬಣ್ಣ ನೇರಳೆ ಬಣ್ಣ. ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಶುಭವಾಗಲಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ವಾರದ ಆರಂಭದ ದಿನ, ಸೋಮವಾರವಾದ್ದರಿಂದ ನಿಮ್ಮ ರಾಶಿಯಾಧಿಪತಿ ಬುಧ ಹಾಗೂ ದಿನದ ಅಧಿಪತಿ ಚಂದ್ರನ ಒಂದು ಶುಭ ಸಂಚಾರದಿಂದ ನಿಮಗೆ ವೈಚಾರಿಕ ಸ್ಪಷ್ಟತೆ ಮತ್ತು ಹೊಸ ಆಲೋಚನೆಗಳು ಮೂಡುವಂತ ದಿನ. ನಿಮ್ಮ ಮಾತುಗಳ ಚಾತುರ್ಯದಿಂದ ಯಾವುದೇ ಸಂಕೀರ್ಣ ವಿಚಾರಗಳನ್ನು ಸುಲಭವಾಗಿ ನೀವು ಇತ್ಯರ್ಥಪಡಿಸತಕ್ಕಂಥ ದಿನ. ಪ್ರಮುಖ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಲು ಹಾಗೂ ನೂತನ ಸಂಪರ್ಕ ಬೆಳೆಸಿಕೊಳ್ಳಲು ಇಂದು ಪ್ರಶಸ್ತವಾದಂತಹ ದಿನ. ವೃತ್ತಿ ಮತ್ತು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಉತ್ಸಾಹದಾಯಕ ವಾತಾವರಣವಿರಲಿದ್ದು, ಹೊಸ ಜವಾಬ್ದಾರಿಗಳು ಅಥವಾ ಯೋಜನೆಗಳನ್ನು ನಿಭಾಯಿಸಿಕೊಳ್ಳಲು ಅತ್ಯುತ್ತಮವಾದಂತಹ ಅವಕಾಶ ಸಿಗುವಂತ ದಿನ. ಮಾಧ್ಯಮ, ಸಂವಹನ, ತಂತ್ರಜ್ಞಾನ
ಹಾಗೂ ಲೆಕ್ಕಪತ್ರ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಮೇಲಧಿಕಾರಿಗಳಿಂದ ಸೂಕ್ತ ಬೆಂಬಲ ಮತ್ತು ಗೌರವ ಸಿಗುವಂತ ದಿನ. ವ್ಯಾಪಾರದ ವಿಚಾರದಲ್ಲಿ ವಹಿವಾಟಿನಲ್ಲಿ ಪ್ರಗತಿದಾಯಕ ವಾತಾವರಣವಿರಲಿದ್ದು, ಏಜೆನ್ಸಿ, ಆನ್ಲೈನ್ ವ್ಯವಹಾರ, ಪಬ್ಲಿಷಿಂಗ್ ಹಾಗೂ ಕಮಿಷನ್ ದಂಧೆಯಲ್ಲಿ ನಿರತರಾದಂಥವರಿಗೆ ಉತ್ತಮ ಧನ ಲಾಭ ದೊರೆಯಲಿದೆ. ನೂತನ ಗ್ರಾಹಕರ ಸಂಪರ್ಕದಿಂದ ವ್ಯಾಪಾರ ಉತ್ತಮವಾಗಿದ್ದು, ಉದ್ಯಮಕ್ಕೆ ಹೊಸ ತಿರುವು ಸಿಗತಕ್ಕಂಥ ದಿನವಾಗಲಿದೆ. ಆರ್ಥಿಕ ಸ್ಥಿತಿಯನ್ನು ನೋಡುವುದಾದರೆ ಸಮಾಧಾನಕರವಾಗಿದ್ದು, ಆದಾಯದ ಹೊಸ ಮಾರ್ಗಗಳು ತೆರೆದುಕೊಳ್ಳುವಂತಹ ದಿನ. ಹಳೆಯ ಬಾಕಿಯ ಹಣ ಕೈ ಸೇರುವಂತ ಸಾಧ್ಯತೆ ಇದೆ. ಸ್ವಲ್ಪ ಮಟ್ಟಿನ ಪ್ರಯತ್ನ ಮುಖ್ಯ. ವ್ಯಾಪಾರದ ವಿಸ್ತರಣೆಗೆ ಅಥವಾ ನೂತನ ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ಪರಿಶೀಲನೆ ನಡೆಸಲು ಅನುಕೂಲಕರವಾದಂಥ ದಿನ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಉತ್ತಮ. ಕುಟುಂಬದಲ್ಲಿ ಸಂತೋಷ ಮತ್ತು ಸೌಹಾರ್ದಯುತ ವಾತಾವರಣ ನೆಲೆಸಲಿದ್ದು, ಸಹೋದರರು ಹಾಗೂ ಆಪ್ತ ಮಿತ್ರರ ಸಂಪೂರ್ಣ ಬೆಂಬಲ ನಿಮಗಿರಲಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಹೆಚ್ಚಾಗಲಿದ್ದು, ಪರಸ್ಪರ ಗ್ರಹಿಕೆ ವೃದ್ಧಿಸತಕ್ಕಂಥ ದಿನ. ಪ್ರೇಮಿಗಳಿಗೆ ತೃಪ್ತಿದಾಯಕ ಹಾಗೂ ಸಂತೋಷಕರ ಕ್ಷಣಗಳನ್ನು ಕಳೆಯತಕ್ಕಂಥ ದಿನ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯವು ಇದನ್ನ ಸಾಮಾನ್ಯವಾಗಿ ಉತ್ತಮವಾಗಿದ್ದು, ದೈಹಿಕ ಶಕ್ತಿ ಮತ್ತು ಮಾನಸಿಕ ಚೈತನ್ಯವಿರತಕ್ಕಂಥ ದಿನ. ಆದರೂ ಕೆಲಸದ ಒತ್ತಡದಿಂದ ಮಾನಸಿಕವಾದಂಥ ಒಂದು ಆಯಾಸವಾಗದಂತೆ ತುಂಬಾ ಎಚ್ಚರಿಕೆ ಮಾಡಿಕೊಳ್ಳಿ. ಹಾಗೂ BP ಅಥವಾ ಶುಗರ್ ಇದ್ದಂಥವರು ಇದನ್ನ ಹೆಚ್ಚು ಕಾಳಜಿಯನ್ನು ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಹಾಗೂ ಸಾತ್ವಿಕ ಆಹಾರದ ಕಡೆಗೆ ಹೆಚ್ಚಿನ ಒಲವನ್ನು ಮಾಡಿ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತಾಪಿ ವರ್ಗದವರಿಗೆ, ವಿಶೇಷವಾಗಿ ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ನಿಮ್ಮ ಕಾರ್ಯಗಳಲ್ಲಿ ಶುಭ ಫಲಗಳು ಇದನ್ನು ದೊರೆಯಲಿದ್ದು, ಬೆಳೆದಂತ ಬೆಳೆಗಳಿಂದ ಒಳ್ಳೆಯ ಧಾರಣೆ, ಒಳ್ಳೆಯ ಲಾಭ ಸಿಗತಕ್ಕಂಥ ಯೋಗವಿದೆ. ಕೃಷಿ ಭೂಮಿಯ ನಿರ್ವಹಣೆ ಮಾಡತಕ್ಕಂಥದ್ದು, ನೀರಾವರಿ ವ್ಯವಸ್ಥೆ ಹಾಗೂ ಯಂತ್ರೋಪಕರಣಗಳ ಬಳಕೆಗೆ ಸಂಬಂಧಿಸಿದಂತೆ ಕೆಲಸಗಳು ಸಲೀಸಾಗಿ ದಿನ ನೆರವೇರತಕ್ಕಂಥ ದಿನ. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ನಿಮ್ಮ ಕಲಿಕೆಯಲ್ಲಿ ಅತ್ಯುತ್ತಮ ಏಕಾಗ್ರತೆ ಸಿದ್ಧಿಸಲಿದ್ದು, ಗಣಿತ, ತಾರ್ಕಿಕ ವಿಷಯಗಳು ಹಾಗೂ ಸಂವಹನ ಆಧಾರಿತ ವಿಷಯಗಳ ಅಭ್ಯಾಸದಲ್ಲಿ ನಿರತರಾದಂಥವರಿಗೆ ಪ್ರಶಂಸನೀಯ ಪ್ರಗತಿ ಕಂಡುಬರಲಿದೆ. ಪರೀಕ್ಷಾ ತಯಾರಿಗೆ ಇಂದು ಸೂಕ್ತವಾದಂಥ ದಿನ. ವಿಶೇಷವಾಗಿ ವಿದ್ಯೆಯಲ್ಲಿ ಮಕ್ಕಳು ಆಲಸ್ಯ ಮಾಡದೆ ಮುಂದುವರಿಯಿರಿ. ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಈ ದಿನ ವಿಶೇಷವಾಗಿ ಸುಬ್ರಹ್ಮಣ್ಯನ ಆರಾಧನೆ ಹಾಗೂ ನಾಗದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಸುಬ್ರಹ್ಮಣ್ಯನ ಪ್ರೀತ್ಯರ್ಥವಾಗಿ ಓಂ ಸ್ಕಂದಾಯ ನಮಃ ಎಂಬ ಮಂತ್ರವನ್ನು ಜಪ ಮಾಡಿ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:15ರಿಂದ 10:45ರವರೆಗೆ. ಶುಭ ಸಂಖ್ಯೆ 5. ಶುಭ ಬಣ್ಣ ಹಸಿರು ಬಣ್ಣ. ಶುಭ ದಿಕ್ಕು ಉತ್ತರ ದಿಕ್ಕು. ಶುಭ ಫಲಗಳಿಗಾಗಿ ರುದ್ರಾಕ್ಷ ಮಾಲೆಯನ್ನು ಧಾರಣೆ ಮಾಡಿಕೊಳ್ಳಬಹುದು. ಶುಭವಾಗಲಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಂದು ರಾಶಿಯಾಧಿಪತಿಯಾದ ಚಂದ್ರನ ಸ್ವಂತ ದಿನ. ಸೋಮವಾರವಾದ್ದರಿಂದ ಮನಸ್ಸಿನಲ್ಲಿ ಅಪಾರ ಶಾಂತಿ, ಸೌಹಾರ್ದತೆ ಹಾಗೂ ಧನಾತ್ಮಕ ಚಿಂತನೆಗಳು ಮೂಡುವಂತ ದಿನ. ಹೊಸ ವಾರದ ಆರಂಭದಲ್ಲಿ ಕೈಗೆತ್ತಿಕೊಳ್ಳುವ ಕೆಲಸಗಳನ್ನು ಆಸಕ್ತಿಯಿಂದ ಪೂರ್ಣಗೊಳಿಸಲಿದ್ದೀರಿ. ನಿಮ್ಮ ಭಾವನಾತ್ಮಕ ಬೆಂಬಲ ಹಾಗೂ ಚತುರತೆಯ ನಿರ್ಧಾರಗಳು ಸುತ್ತಮುತ್ತಲಿನವರ ಮೆಚ್ಚುಗೆಗೆ ಪಾತ್ರವಾಗಲಿದೆ. ಉದ್ಯೋಗಿಗಳಿಗೆ ವಿಶೇಷವಾಗಿ ಕಚೇರಿಯಲ್ಲಿ ಪ್ರಶಾಂತ ಹಾಗೂ ಸಹಕಾರಯುತ ವಾತಾವರಣವಿರಲಿದೆ. ಮೇಲಧಿಕಾರಿಗಳಿಂದ ಸೂಕ್ತ ಪ್ರೋತ್ಸಾಹ ಲಭಿಸಲಿದೆ. ಆಡಳಿತ, ಆಸ್ಪತ್ರೆ ನಿರ್ವಹಣೆ, ಹೋಟೆಲ್ ಉದ್ಯಮ ಹಾಗೂ ಸೇವಾ ವಲಯದಲ್ಲಿರುವ ಉದ್ಯೋಗಿಗಳಿಗೆ ನೂತನ ಸಫಲತೆ ಸಿಗಲಿದೆ. ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರ ವಹಿವಾಟಿನಲ್ಲಿ ನಿರೀಕ್ಷಿತ ಲಾಭ ದೊರೆಯಲಿದೆ. ಜಲ ಸಂಬಂಧಿತ ವಸ್ತುಗಳು, ಹಾಲಿನ ಉತ್ಪನ್ನಗಳು, ಆಹಾರ ಧಾನ್ಯ ಹಾಗೂ ಸೌಂದರ್ಯವರ್ಧಕ ಸಾಮಗ್ರಿಗಳ ವ್ಯಾಪಾರಿಗಳಿಗೆ ಸಮಾಧಾನಕರ ಧನ ಲಾಭ ಸಿಗತಕ್ಕಂಥ ದಿನ. ಆರ್ಥಿಕ ಸ್ಥಿತಿಯನ್ನು ನೋಡುವುದಾದರೆ ಆರ್ಥಿಕ ಪರಿಸ್ಥಿತಿ ಸುದೃಢ ಹಾಗೂ ಆಶಾದಾಯಕವಾಗಿರಲಿದೆ. ಆದಾಯದ ಮೂಲಗಳು ಸ್ಥಿರವಾಗಿದ್ದು, ಹಳೆಯ ಬಾಕಿ ಹಣ ಕೈ ಸೇರುವ ಶುಭ ಯೋಗವಿದೆ. ಕುಟುಂಬದ ಅಗತ್ಯತೆಗಳಿಗೆ ಹಾಗೂ ಗೃಹ ಉಪಯೋಗಿ ವಸ್ತುಗಳ ಖರೀದಿಗಾಗಿ ಸಾತ್ವಿಕ ವೆಚ್ಚಗಳನ್ನು ಮಾಡತಕ್ಕಂಥ ದಿನ. ಕುಟುಂಬದಲ್ಲಿ ಹರ್ಷದಾಯಕ ಹಾಗೂ ಮಂಗಳಕರ ವಾತಾವರಣ ಇರಲಿದೆ. ತಾಯಿಯವರ ಆಶೀರ್ವಾದ ಹಾಗೂ ಸಂಪೂರ್ಣ ಬೆಂಬಲ ನಿಮಗೆ ಪ್ರಾಪ್ತಿಯಾಗತಕ್ಕಂಥ ದಿನ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ ಹಾಗೂ ಪ್ರೀತಿ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ತೃಪ್ತಿದಾಯಕ ಹಾಗೂ ಸಂತೋಷಕರವಾದಂಥ ದಿನ.
ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯವು ಸಾಮಾನ್ಯವಾಗಿ ಸ್ಥಿರ ಹಾಗೂ ಉತ್ತಮವಾಗಿರಲಿದೆ. ಮನಸ್ಸಿನಲ್ಲಿ ಪ್ರಸನ್ನತೆ ಕಾಯ್ದುಕೊಳ್ಳಲಿದ್ದೀರಿ. ಆದರೂ ಶೀತ ಅಥವಾ ಜಲ ಸಂಬಂಧಿತ ಸಣ್ಣ ಪುಟ್ಟ ಕಿರಿಕಿರಿ ತಪ್ಪಿಸಲು ತಣ್ಣನೆಯ ಆಹಾರ ಪಥ್ಯ ಮಾಡುವುದು ಉತ್ತಮ. ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತಾಪಿ ವರ್ಗದವರಿಗೆ ಮತ್ತು ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ಪ್ರಗತಿದಾಯಕವಾದಂತಹ ದಿನ. ನೀರಾವರಿ ಪೂರೈಕೆ, ಹೈನುಗಾರಿಕೆ ಹಾಗೂ ವಾಣಿಜ್ಯ ಬೆಳೆಗಾರರಿಗೆ ಶ್ರಮಕ್ಕೆ ತಕ್ಕಂತೆ ನಿಕಟ ಫಲ ದೊರೆಯುವಂತಹ ದಿನ. ಈ ದಿನ ಕೋರ್ಟ್ ಕೇಸುಗಳ ವ್ಯಾಜ್ಯಗಳಿದ್ದಂತಲ್ಲಿ ಸಣ್ಣ ಪುಟ್ಟ ಶುಭ ವಾರ್ತೆಗಳು ಬರತಕ್ಕಂಥ ದಿನ. ಹೊರಗಿನ ದೇಶದ ಉದ್ಯೋಗವನ್ನು ಹುಡುಕುತ್ತಿರತಕ್ಕಂಥವರಿಗೆ ಶುಭ ವಾರ್ತೆಗಳು ಬರಲಿದೆ. ಹಾಗೂ ಸರ್ಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥ ನೌಕರರಿಗೆ ಶುಭ ಯೋಗ ಭಾಗ್ಯಗಳು, ಸ್ಥಾನಮಾನಗಳು ಲಭಿಸತಕ್ಕಂಥ ಒಂದು ಯೋಗವಿದೆ. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ನಿಮ್ಮ ಕಲಿಕೆಯಲ್ಲಿ ಅತ್ಯುತ್ತಮ ಏಕಾಗ್ರತೆ ಮೂಡುವಂತಹ ದಿನ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಶುಭ ಫಲಿತಾಂಶಗಳು ಸಿಗಲಿದ್ದು, ಕಲಾತ್ಮಕ ಹಾಗೂ ವೈದ್ಯಕೀಯ ವಿಷಯಗಳ ಅಭ್ಯಾಸದಲ್ಲಿ ನಿರತರಾದಂಥವರಿಗೆ ನೂತನ ಬಲ ಸಿಗುವಂತಹ ದಿನ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಒಂದು ಪರಿಹಾರಕ್ಕಾಗಿ ವಿಶೇಷವಾಗಿ ನಿಮ್ಮ ರಾಶಿಯಾಧಿಪತಿ ಚಂದ್ರನ ದಿನವಾದ್ದರಿಂದ ವಿಶೇಷವಾಗಿ ಚಂದ್ರದೇವನ ಆರಾಧನೆ ಹಾಗೂ ಶಿವ ಪಾರ್ವತಿಯ ಆರಾಧನೆ ಮಾಡುವುದರಿಂದ ಈ ದಿನ ಶುಭ ಫಲಗಳು ಪ್ರಾಪ್ತಿ ಇದೆ. ದೇವರಿಗೆ ಶಿವಲಿಂಗಕ್ಕೆ ಕ್ಷೀರಾಭಿಷೇಕ ಹಾಗೂ ಎಳನೀರಿನ ಅಭಿಷೇಕವನ್ನು ಮಾಡಿಸಿಕೊಳ್ಳಿ. ಸರ್ವ ಕಷ್ಟಗಳ ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ನವಗ್ರಹ ಪೂಜೆ ಹಾಗೂ ವಿಶೇಷವಾಗಿ ಹೆಸರು ಕಾಳನ್ನು ದಾನ ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:15 10:45 ಈ ದಿನದ ನಿಮ್ಮ ಶುಭ ಸಂಖ್ಯೆ 2, ಶುಭ ಬಣ್ಣ ಕಂದು ಬಣ್ಣ, ಶುಭ ದಿಕ್ಕು ವಾಯವ್ಯ ದಿಕ್ಕು. ಈ ದಿನ ಶುಭ ಫಲಕ್ಕಾಗಿ ಸ್ಫಟಿಕ ಮಾಲಿನ್ಯ ಧಾರಣೆಯಿಂದ ಶುಭ ಫಲದ ಯೋಗ ಸಾಧ್ಯತೆ ಇದೆ. ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಸಿಂಹರಾಶಿಯವರಿಗೆ ಇಂದು ವಾರದ ಆರಂಭದ ದಿನ ಸೋಮವಾರ. ನಿಮ್ಮ ರಾಶಿಯ ಅಧಿಪತಿ ಸೂರ್ಯ ಹಾಗೂ ದಿನದ ಅಧಿಪತಿ ಚಂದ್ರನ ಪ್ರಭಾವದಿಂದ ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪ ಹೆಚ್ಚಾಗಿರಲಿದೆ. ಕೈಗೆತ್ತಿಕೊಳ್ಳುವ ಕೆಲಸಗಳನ್ನು ನಾಯಕತ್ವ ಗುಣದಿಂದ ಯಶಸ್ವಿಯಾಗಿ ಪೂರ್ಣಗೊಳಿಸಲಿದ್ದೀರಿ. ಸಮಾಜದಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಹಾಗೂ ಮಾತುಗಳಿಗೆ ಗೌರವ ದೊರೆಯುವಂತಹ ದಿನ. ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂತೆ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಪ್ರಗತಿದಾಯಕವಾದಂತಹ ಒಂದು ದಿನವಾಗಲಿದೆ. ಆಡಳಿತ, ನಿರ್ವಹಣೆ ಹಾಗೂ ಸರ್ಕಾರಿ ಸಂಬಂಧಿತ ವಲಯದಲ್ಲಿದ್ದವರಿಗೆ ಶುಭ ಫಲಗಳು ಸಿಗತಕ್ಕಂಥ ದಿನ. ನಿಮ್ಮ ಕಾರ್ಯಕ್ಷಮತೆಗೆ ಮೇಲಿನ ಅಧಿಕಾರಿಗಳಿಂದ ಮೆಚ್ಚುಗೆ ಲಭಿಸತಕ್ಕಂಥ ದಿನ. ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಹಿವಾಟಿನಲ್ಲಿ ಆಕರ್ಷಕ ಧನ ಲಾಭ ಕಾಯುತ್ತಿದೆ. ಆಸ್ತಿ, ಮಾಣಿಕ್ಯ, ಚಿನ್ನಾಭರಣ, ಬೆಳ್ಳಿ ಹಾಗೂ ಸರ್ಕಾರಿ ಗುತ್ತಿಗೆ ಆಧಾರಿತ ಉದ್ಯಮದಲ್ಲಿರ್ತಕ್ಕಂಥವರಿಗೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರತಕ್ಕಂಥ ಒಂದು ದಿನವಾಗಲಿದೆ. ಆರ್ಥಿಕ ಸ್ಥಿತಿಯನ್ನು ನೋಡುವುದಾದರೆ ಆರ್ಥಿಕ ಪರಿಸ್ಥಿತಿ ಸುದೃಢವಾಗಿದ್ದು ಧನಾಗಮನದ ಹರಿವು ತೃಪ್ತಿದಾಯಕವಾಗಲಿದೆ. ಸರ್ಕಾರಿ ಕೆಲಸಗಳಿಂದ ಅಥವಾ ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುವ ಲಕ್ಷಣಗಳಿದೆ. ಭವಿಷ್ಯದ ಉಳಿತಾಯ ಯೋಜನೆಗಳಿಗೆ ಹಣ ವಿನಿಯೋಗಿಸಲು ಈ ದಿನ ಪ್ರಶಸ್ತವಾದಂತಹ ದಿನ. ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಮಂಗಳಕರ ಹಾಗೂ ಉತ್ಸಾಹದಾಯಕ ವಾತಾವರಣವಿರಲಿದೆ. ತಂದೆಯವರ ಹಾಗೂ ಹಿರಿಯರ ಮಾರ್ಗದರ್ಶನ ನಿಮ್ಮ ಕಾರ್ಯಗಳಿಗೆ ಅನುಕೂಲಕರವಾಗಿರಲಿದೆ. ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಹೆಚ್ಚಾಗಲಿದ್ದು ಪ್ರೇಮಿಗಳಿಗೆ ಈ ದಿನ ಸಂತೋಷದಾಯಕವಾದಂತಹ ದಿನ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ, ಆರೋಗ್ಯವು ಈ ದಿನ ಸಾಮಾನ್ಯವಾಗಿ ಉತ್ತಮವಾಗಿರಲಿದೆ. ದೈಹಿಕ ಕಾರ್ಯೋತ್ಸಾಹ ಹಾಗೂ ಚೈತನ್ಯ ಕಾಯ್ದುಕೊಳ್ಳುವಂತಹ ದಿನ. ಆದರೂ ಅತಿಯಾದ ಕೆಲಸದ ಒತ್ತಡದಿಂದ ಸಣ್ಣ ಪುಟ್ಟ ಆಯಾಸ ಉಂಟಾಗಬಹುದು. ನರಗಳ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಸ್ವಲ್ಪ ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ. ಈ ದಿನ ನೀವು ಮಾಡತಕ್ಕಂತಹ ನಿಮ್ಮ ವ್ಯವಹಾರದಲ್ಲಿ ಬೇರೆ ಯಾರಾದರೂ ಸಣ್ಣ ಪುಟ್ಟ ತೊಂದರೆಗಳನ್ನು ಒಡ್ಡುವಂತ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೂ ಉದ್ಯೋಗವನ್ನು ಅರಸುತ್ತಿರುವವರಿಗೆ ಹೊರಗಿನ ದೇಶದ ಒಂದು ಉದ್ಯೋಗ ಸಿಗುವಂತಹ ಯೋಗಗಳಿದೆ. ಅದಲ್ಲದೆ ಸರ್ಕಾರಿ ವಲಯದಲ್ಲಿರತಕ್ಕಂತಹ ಉದ್ಯೋಗಸ್ಥರಿಗೆ ಶುಭ ಫಲಗಳು ದೊರೆಯತಕ್ಕಂಥ ದಿನ. ಹಾಗೂ ಕೋರ್ಟ್ ಕೇಸುಗಳ ಸಣ್ಣ ಪುಟ್ಟ ವ್ಯಾಜ್ಯಗಳಿದ್ದಂತಲ್ಲಿ ಅದರಿಂದ ಮುಕ್ತಿ ಸಿಗುವಂತ ಸಾಧ್ಯತೆ ಇದೆ. ಹೆಚ್ಚಿನ ಪ್ರಯತ್ನ ಅಗತ್ಯ. ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ
ರೈತಾಪಿ ವರ್ಗದವರಿಗೆ, ತೋಟಗಾರಿಕೆಯಲ್ಲಿ ನಿರತರಾದಂತವರಿಗೆ ಶ್ರಮಕ್ಕೆ ತಕ್ಕಂತೆ ಉತ್ತಮ ಫಲ ಲಭಿಸತಕ್ಕಂಥ ದಿನ. ಭೂಮಿಯ ಅಭಿವೃದ್ಧಿ, ನೀರಾವರಿ ಯೋಜನೆಗಳ ಅನುಷ್ಠಾನ ಹಾಗೂ ವಾಣಿಜ್ಯ ಬೆಳೆಗಾರರಿಗೆ ಅತ್ಯಂತ ಅನುಕೂಲಕರವಾದಂತಹ ದಿನ. ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಏಕಾಗ್ರತೆ ಸಿದ್ಧಿಸಲಿದೆ. ಆಡಳಿತ, ವಿಜ್ಞಾನ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವ ನೂತನ ಬಲ ಸಿಗಲಿದ್ದು, ವಿಶೇಷವಾಗಿ ಓದಿನಲ್ಲಿ ಮೇಲುಗೈ ಸಾಧಿಸತಕ್ಕಂಥ ದಿನ. ಈ ದಿನದ ನಿಮ್ಮ ಕಷ್ಟದ ಒಂದು ಪರಿಹಾರಕ್ಕಾಗಿ ಈ ದಿನ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ ಹಾಗೂ ನಾಗದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:15 10:45 ಈ ದಿನದ ನಿಮ್ಮ ಶುಭ ಸಂಖ್ಯೆ 1, ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ದಿಕ್ಕು ಪೂರ್ವ ದಿಕ್ಕು. ಸ್ನೇಹಿತರೆ, ಹೆಚ್ಚಿನ ಒಂದು ಶುಭ ಫಲಕ್ಕಾಗಿ ದೇವರಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ದೇವರಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ಳಿ. ಯೋಗ ಫಲ ಪ್ರಾಪ್ತಿಯಾಗಲಿದೆ. ಶುಭವಾಗಲಿ. ಇನ್ನು ಕನ್ಯಾ ರಾಶಿಯವರಿಗೆ ಇಂದು ವಾರದ ಆರಂಭದ ದಿನ ಸೋಮವಾರ. ನಿಮ್ಮ ರಾಶಿಯಾಧಿಪತಿ ಬುಧ ಹಾಗೂ ದಿನದ ಅಧಿಪತಿ ಚಂದ್ರನ ಪ್ರಭಾವದಿಂದ ಆಲೋಚನಾ ಶಕ್ತಿ ಮತ್ತು ಗ್ರಹಣ ಶಕ್ತಿ ಅತ್ಯುತ್ತಮವಾಗಿರಲಿದೆ. ನೂತನ ವಾರದ ಕೆಲಸದ ಕಾರ್ಯಗಳನ್ನು ಅತ್ಯಂತ ಶಿಸ್ತುಬದ್ಧವಾಗಿ ಸಂಘಟಿಸಿಕೊಳ್ಳಲಿದ್ದೀರಿ. ನಿಮ್ಮ ಸಮಯ ಪ್ರಜ್ಞೆ ಹಾಗೂ ಚಾತುರ್ಯದ ನಿರ್ಧಾರಗಳು ಉತ್ತಮ ಫಲಿತಾಂಶವನ್ನು ತಂದುಕೊಡಲಿದೆ. ವೃತ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಸ್ಥಳದಲ್ಲಿ, ಕಚೇರಿಯಲ್ಲಿ ಶುಭ ಹಾಗೂ ಪ್ರಗತಿದಾಯಕ ವಾತಾವರಣವಿರತಕ್ಕಂಥ ದಿನ. ನಿಗದಿತ ಸಮಯಕ್ಕೆ ಕಾರ್ಯಗಳನ್ನು ಪೂರ್ಣಗೊಳಿಸಲಿದ್ದೀರಿ. ಮೇಲಿನ ಅಧಿಕಾರಿಗಳ ಮೆಚ್ಚುಗೆಯನ್ನು ಪಡೆದುಕೊಳ್ಳುವಂತಹ ದಿನ. ಲೆಕ್ಕಪತ್ರ, ಮಾಹಿತಿ ತಂತ್ರಜ್ಞಾನ, ಬರವಣಿಗೆ ಹಾಗೂ ವಿಶ್ಲೇಷಣಾತ್ಮಕ ಕ್ಷೇತ್ರದಲ್ಲಿರುವವರಿಗೆ ನೂತನ ಅವಕಾಶಗಳು ಸಿಗತಕ್ಕಂಥ ದಿನ. ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರ ವಹಿವಾಟಿನಲ್ಲಿ ಸಮಾಧಾನಕರ ಲಾಭ ಕಾಯಲಿದೆ. ಆಡಿಟಿಂಗ್, ಕಮಿಷನ್ ಏಜೆನ್ಸಿ ಹಾಗೂ ಆನ್ಲೈನ್ ವ್ಯವಹಾರದಲ್ಲಿ ನಿರತರಾದಂಥವರಿಗೆ ನೂತನ ಗ್ರಾಹಕರ ಸಂಪರ್ಕ ದೊರೆಯಲಿದ್ದು, ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಈ ದಿನ ಶುಭ ದಿನವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ, ಆರ್ಥಿಕ ಪರಿಸ್ಥಿತಿ ಸ್ಥಿರ ಹಾಗೂ ತೃಪ್ತಿದಾಯಕವಾಗಿರಲಿದೆ. ಹಳೆಯ ಹೂಡಿಕೆಗಳಿಂದ ಅಥವಾ ಬಾಕಿ ಇದ್ದ ಕೆಲಸಗಳಿಂದ ಧನಾಗಮನವಾಗುವ ಯೋಗವಿದೆ. ಅನಗತ್ಯ ವೆಚ್ಚಗಳಿಗೆ ಕಡಿವಾಣ ಹಾಕಿ ಭವಿಷ್ಯದ ಉಳಿತಾಯ ಯೋಜನೆಗಳಿಗೆ ಹಣ ವಿನಿಯೋಗಿಸತಕ್ಕಂಥ ದಿನ. ಸ್ನೇಹಿತರೆ, ಈ ದಿನ ಬಂಧು ಮಿತ್ರರ ಆಗಮನದಿಂದ ಒಂದು ಕುಟುಂಬದಲ್ಲಿ ಸಂತೋಷದಾಯಕ ವಾತಾವರಣ ಇರಲಿದೆ. ತಂದೆ ತಾಯಿಯವರ ಪರಿಪೂರ್ಣ ಒಂದು ಅನುಗ್ರಹವು ನಿಮಗೆ ಪ್ರಾಪ್ತಿಯಾಗಲಿದೆ. ಕುಟುಂಬದಲ್ಲಿ ಶಾಂತಿ ಹಾಗೂ ಸೌಹಾರ್ದಯುತ ವಾತಾವರಣವಿರಲಿದ್ದು, ಮನೆಯವರ ಅಗತ್ಯತೆಗಳನ್ನು ಪೂರೈಸುವಲ್ಲಿ ಈ ದಿನ ಯಶಸ್ವಿಯಾಗಲಿದ್ದೀರಿ. ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಮಾತುಗಳಲ್ಲಿ ಸೌಮ್ಯತೆ ಕಾಯ್ದುಕೊಂಡರೆ ಈ ದಿನ ಅನ್ಯೋನ್ಯತೆ ಹೆಚ್ಚಾಗಲಿದ್ದು, ಪ್ರೇಮಿಗಳಿಗೂ ಸಹಿತ ಈ ದಿನ ಒಂದು ತೃಪ್ತಿದಾಯಕವಾದಂಥ ದಿನವಾಗಲಿದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯವು ಸಾಮಾನ್ಯವಾಗಿದ್ದು ಉತ್ತಮವಾಗಿರಲಿದೆ. ದೈಹಿಕವಾಗಿ ಚುರುಕುತನ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಕಿರಿಕಿರಿಗಳು ಬರದಾಗೆ ಎಚ್ಚರ. ಆಹಾರದ ವಿಚಾರದಲ್ಲಿ ತುಂಬಾ ಎಚ್ಚರಿಕೆ ಇರಲಿ. ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿಕೊಳ್ಳುವುದು ತುಂಬಾ ಉತ್ತಮ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತಾಪಿ ವರ್ಗದವರಿಗೆ ಮತ್ತು ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ಶ್ರಮಕ್ಕೆ ತಕ್ಕಂತೆ ನಿಕಟ ಫಲ ದೊರೆಯಲಿದ್ದು, ಬೆಳೆಗಳ ಪೋಷಣೆ, ಮಣ್ಣಿನ ಫಲವತ್ತತೆ, ಅಭಿವೃದ್ಧಿ ಹಾಗೂ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ವಹಿವಾಟಿಗೆ ಈ ದಿನ ಅನುಕೂಲಕರವಾದಂಥ ದಿನ. ಅದಲ್ಲದೆ ಕೃಷಿಯ ಭೂಮಿ ಇರತಕ್ಕಂಥ ಯಾವುದಾದ್ರೂ ಕೋರ್ಟ್ ಕೇಸುಗಳ ವ್ಯಾಜ್ಯಗಳಿದ್ದಂತಲ್ಲಿ ಅದರಿಂದ ಮುಕ್ತಿ ಸಿಗುವಂತ ಸಾಧ್ಯತೆಗಳಿದೆ. ಹಾಗೂ ವಿಶೇಷವಾಗಿ ಹಣದ ವ್ಯವಹಾರದಲ್ಲಿ ಕೃಷಿಕರು ಎಚ್ಚರಿಕೆಯನ್ನು ತಂದುಕೊಳ್ಳಿ. ಈ ದಿನ ವಿದ್ಯಾಭ್ಯಾಸದ ವಿಚಾರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಏಕಾಗ್ರತೆ ಸಿದ್ಧಿಸತಕ್ಕಂಥ ದಿನ. ಗಣಿತ, ವಿಜ್ಞಾನ ಹಾಗೂ ತಾರ್ಕಿಕ ವಿಷಯಗಳ ವ್ಯಾಸಂಗದಲ್ಲಿ ಪ್ರಗತಿ ಕಂಡುಬರಲಿದ್ದು, ಪರೀಕ್ಷಾ ತಯಾರಿಯಲ್ಲಿ ನಿರತರಾದಂಥವರಿಗೆ ಅನುಕೂಲಕರವಾದಂತಹ ಸಮಯ ಒದಗಿ ಬರಲಿದೆ. ಇನ್ನು ಈ ಒಂದು ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಈ ದಿನ ಶಿವ ಪಾರ್ವತಿಯ ಆರಾಧನೆ ಹಾಗೂ ಮಹಾವಿಷ್ಣು ದೇವರ ಪ್ರೀತ್ಯರ್ಥವಾಗಿ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 2, ಶುಭ ಸಮಯ ಬೆಳಗ್ಗೆ 9:15 10:45 ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ, ಶುಭ ದಿಕ್ಕು ಉತ್ತರ ದಿಕ್ಕು.
ಎಲ್ಲ ರೀತಿಯ ಶುಭ ಫಲಗಳಿಗಾಗಿ ಈ ದಿನ ವಿಶೇಷವಾಗಿ ಕರುಂಗುಲಿ ಮಾಲೆಯನ್ನು ಧರಿಸುವಂತಹ ಒಂದು ಸಾಧ್ಯತೆಯಿಂದ ಶುಭ ಫಲಗಳ ಸಾಧ್ಯತೆ ಇದೆ. ಶುಭವಾಗಲಿ. ತುಲಾ ರಾಶಿ. ತುಲಾ ರಾಶಿಯವರಿಗೆ ಇಂದು ನೂತನ ವಾರದ ಆರಂಭದ ದಿನ ಸೋಮವಾರ. ನಿಮ್ಮ ರಾಶಿಯಾಧಿಪತಿ ಶುಕ್ರ ಮತ್ತು ದಿನದ ಅಧಿಪತಿ ಚಂದ್ರನ ಅನುಕೂಲಕರ ಸಂಚಾರದಿಂದಾಗಿ ಮನಸ್ಸಿನಲ್ಲಿ ಸಂತೋಷಕರ ವಾತಾವರಣ, ಉತ್ಸಾಹ ಹಾಗೂ ನೆಮ್ಮದಿ ನೆಲೆಸಲಿದೆ. ನಿಮ್ಮ ಸೌಮ್ಯ ಸ್ವಭಾವ ಹಾಗೂ ಸಮಯ ಪ್ರಜ್ಞೆಯಿಂದ ಕಠಿಣ ಪರಿಸ್ಥಿತಿಗಳನ್ನು ಸುಲಭವಾಗಿ ಸರಿಪಡಿಸಿಕೊಳ್ಳಲಿದ್ದೀರಿ. ಹೊಸ ವಾರದ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಇಂದು ಅತ್ಯಂತ ಪ್ರಶಸ್ತವಾದಂತಹ ದಿನ. ವೃತ್ತಿ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದ ಸ್ಥಳದಲ್ಲಿ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಪ್ರಗತಿದಾಯಕ ವಾತಾವರಣವಿರಲಿದೆ. ಮೇಲಧಿಕಾರಿಗಳಿಂದ ಮತ್ತು ಸಹೋದ್ಯೋಗಿಗಳಿಂದ ಸೂಕ್ತ ಬೆಂಬಲ ಲಭಿಸಲಿದೆ. ಕಲೆ, ವಿನ್ಯಾಸ, ಮಾಧ್ಯಮ, ಮಾರ್ಕೆಟಿಂಗ್ ಹಾಗೂ ಸಾರ್ವಜನಿಕ ಸಂಪರ್ಕ ಕ್ಷೇತ್ರದಲ್ಲಿರುವತಕ್ಕಂತಹ ಉದ್ಯೋಗಿಗಳಿಗೆ ನೂತನ ಅವಕಾಶಗಳು ಎದುರಾಗತಕ್ಕಂತಹ ದಿನ. ವ್ಯಾಪಾರ ವಹಿವಾಟಿನಲ್ಲಿ ವಹಿವಾಟು ಸ್ಥಿರವಾಗಿದ್ದು ಆಕರ್ಷಕ ಧನ ಲಾಭ ದೊರೆಯತಕ್ಕಂತಹ ದಿನ. ವಸ್ತ್ರಾಭರಣ, ಸೌಂದರ್ಯ ಸಾಧನ, ಆಸ್ತಿ, ಹೋಟೆಲ್ ಹಾಗೂ ಪ್ರವಾಸೋದ್ಯಮ ಉದ್ಯಮದಲ್ಲಿರುವವರಿಗೆ ಹೊಸ ಗ್ರಾಹಕರು ದೊರೆಯುವ ಶುಭ ಯೋಗವಿದೆ. ಜಂಟಿ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಅನುಕೂಲಕರ ವಾತಾವರಣವಿರತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ ಆರ್ಥಿಕ ಪರಿಸ್ಥಿತಿಯು ಸುದೃಢ ಹಾಗೂ ಆಶಾದಾಯಕವಾಗಿರಲಿದೆ. ಆದಾಯದ ಹೊಸ ಮೂಲಗಳು ಗೋಚರಿಸಲಿದ್ದು ಹಳೆಯ ಬಾಕಿಯ ಹಣ ವಸೂಲಿಯಾಗುವ ಲಕ್ಷಣಗಳಿರತಕ್ಕಂಥ ದಿನ. ಗೃಹ ಸಂಬಂಧಿ ಅನುಕೂಲಕ್ಕಾಗಿ ಹಾಗೂ ಕೌಟುಂಬಿಕ ಸುಖ ಸಂತೋಷದ ವಸ್ತುಗಳ ಖರೀದಿಗಾಗಿ ವಿನಿಯೋಗ ಮಾಡತಕ್ಕಂಥ ದಿನ. ಈ ದಿನ ಹೊಸ ಮನೆಯನ್ನು ಆಲೋಚನೆ ಮಾಡತಕ್ಕಂಥವರಿಗೆ ಶುಭ ಯೋಗಗಳಿದೆ. ಪ್ರಯತ್ನಗಳನ್ನು ಮಾಡಿಕೊಳ್ಳಿ ಹಾಗೂ ಹಣವನ್ನು ಹೂಡಿಕೆ ಮಾಡಲು ಈ ದಿನ ಉತ್ತಮವಾದಂತಹ ದಿನ. ಇನ್ನು ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಮಂಗಳಕರ ಹಾಗೂ ಸಂತಸದ ವಾತಾವರಣ ಇರಲಿದ್ದು ತಾಯಿಯವರ ಆಶೀರ್ವಾದ ಹಾಗೂ ಹಿರಿಯರ ಬೆಂಬಲ ನಿಮಗೆ ಈ ದಿನ ಪ್ರಾಪ್ತಿಯಾಗಲಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ ಹಾಗೂ ಪ್ರೀತಿ ಹೆಚ್ಚಾಗಲಿದ್ದು ಪ್ರೇಮಿಗಳಿಗೆ ಸ್ಮರಣೀಯ ಹಾಗೂ ಸಂತೋಷದಾಯಕ ಕ್ಷಣಗಳು ಲಭಿಸತಕ್ಕಂಥ ದಿನ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯವು ಪ್ರಸನ್ನ ಹಾಗೂ ತೃಪ್ತಿದಾಯಕವಾಗಿರಲಿದೆ. ದೈಹಿಕ ಶಕ್ತಿ ಮತ್ತು ಮಾನಸಿಕ ಚೈತನ್ಯವಿರತಕ್ಕಂಥ ದಿನ. ದೈನಂದಿನ ಪ್ರಾಣಾಯಾಮ ಹಾಗೂ ಲಘು ವ್ಯಾಯಾಮದಿಂದ ಸಂಪೂರ್ಣ ಆರೋಗ್ಯವನ್ನು ಕಾಯ್ದುಕೊಳ್ಳಬಹುದು. ಆರೋಗ್ಯದಲ್ಲಿ ಒಳ್ಳೆಯ ರೀತಿಯಾದಂತಹ ಯೋಗ ಭಾಗ್ಯಗಳು ಲಭಿಸಲಿದ್ದು ಹಿಂದಿನ ಅನಾರೋಗ್ಯಗಳು ಸ್ವಲ್ಪ ಮಟ್ಟಿಗೆ ನಿವಾರಣೆಯಾಗಲಿದೆ. ಕೃಷಿಗೆ ಸಂಬಂಧಪಟ್ಟಂತೆ ರೈತಾಪಿ ವರ್ಗದವರಿಗೆ ಮತ್ತು ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ಅತ್ಯಂತ ಅನುಕೂಲಕರವಾದಂತಹ ದಿನ. ವಾಣಿಜ್ಯ ಬೆಳೆಗಾರರಿಗೆ, ಹಾಲಿನ ಉತ್ಪನ್ನಗಳ ಹೈನುಗಾರಿಕೆ ಉದ್ಯಮದಲ್ಲಿರತಕ್ಕಂಥವರಿಗೆ ಶ್ರಮಕ್ಕೆ ತಕ್ಕಂತೆ ಉತ್ತಮ ಫಲ ಲಭಿಸತಕ್ಕಂಥ ದಿನ. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಉತ್ತಮ ಏಕಾಗ್ರತೆ ಸಿದ್ಧಿಸಲಿದ್ದು ಕಲೆ, ಸಾಹಿತ್ಯ, ತಾಂತ್ರಿಕ ಹಾಗೂ ಕಾನೂನು ವಿಷಯಗಳ ಅಧ್ಯಯನದಲ್ಲಿ ನಿರತರಾದಂಥವರಿಗೆ ಪ್ರಶಂಸನೀಯ ಫಲಿತಾಂಶ ದೊರೆಯತಕ್ಕಂಥ ದಿನ. ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಈ ದಿನ ವಿಶೇಷವಾಗಿ ಕೆಂಪು ಕಡಲೆಯನ್ನು ದಾನ ಮಾಡಿ ಹಾಗೂ ಓಂ ದುರ್ಗಾಯೈ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:15 10:20 ಈ ದಿನದ ನಿಮ್ಮ ಶುಭ ಸಂಖ್ಯೆ 4. ಶುಭ ಬಣ್ಣ ನೇರಳೆ ಬಣ್ಣ. ಶುಭ ದಿಕ್ಕು ವಾಯವ್ಯ ದಿಕ್ಕು. ಶುಭವಾಗಲಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇಂದು ನೂತನ ವಾರದ ಆರಂಭದ ದಿನ ಸೋಮವಾರ. ನಿಮ್ಮ ರಾಶ್ಯಾಧಿಪತಿ ಮಂಗಳ ಹಾಗೂ ದಿನದ ಅಧಿಪತಿ ಚಂದ್ರನ ಅನುಕೂಲಕರ ಸ್ಥಿತಿಯಿಂದಾಗಿ ಅಂತರಂಗದಲ್ಲಿ ಅಪಾರ ಶಕ್ತಿ, ಉತ್ಸಾಹ ಹಾಗೂ ದೃಢ ನಿಶ್ಚಯ ಕಾಯ್ದುಕೊಳ್ಳುವಿರಿ. ಕೈಗೆತ್ತಿಕೊಳ್ಳುವ ಕೆಲಸಗಳನ್ನು ಧೈರ್ಯವಾಗಿ ಎದುರಿಸಿ ಯಶಸ್ಸಿನತ್ತ ಕೊಂಡೊಯ್ಯಲಿದ್ದೀರಿ. ವಾರದ ಆರಂಭದಲ್ಲಿ ಪ್ರಮುಖ ಯೋಜನಾಬದ್ಧ ಕಾರ್ಯಗಳಿಗೆ ಚಾಲನೆ ನೀಡಲು ಶುಭ ದಿನ. ಇನ್ನು ವೃತ್ತಿಗೆ ಸಂಬಂಧಪಟ್ಟಂತೆ ಉದ್ಯೋಗ ಕ್ಷೇತ್ರದಲ್ಲಿ ಕಚೇರಿಯಲ್ಲಿ ಪ್ರಗತಿದಾಯಕ ವಾತಾವರಣವಿರಲಿದ್ದು ಸವಾಲಿನ ಜವಾಬ್ದಾರಿಗಳನ್ನು ಸರಾಗವಾಗಿ ಪೂರ್ಣಗೊಳಿಸಿ ಮೇಲಿನ ಅಧಿಕಾರಿಗಳಿಂದ ಮೆಚ್ಚುಗೆಯನ್ನು ಪಡೆದುಕೊಳ್ಳುವಂತಹ ದಿನ. ರಕ್ಷಣೆ, ಆಡಳಿತ, ತಾಂತ್ರಿಕ ಹಾಗೂ ಸಂಶೋಧನಾ ವಲಯದಲ್ಲಿರುವವರಿಗೆ ಶುಭ ಫಲಗಳು ಸಿಗತಕ್ಕಂಥ ದಿನ. ವಾರದ
ವಿಶೇಷವಾಗಿ ಪ್ರಾರಂಭದ ದಿನ ವ್ಯಾಪಾರ ವಹಿವಾಟಿನಲ್ಲಿ ಪ್ರಗತಿ ಕಂಡುಬರಲಿದೆ. ರಿಯಲ್ ಎಸ್ಟೇಟ್, ಯಂತ್ರೋಪಕರಣ, ಕಟ್ಟಡ ನಿರ್ಮಾಣ ಹಾಗೂ ವಾಹನ ಸಂಬಂಧಿತ ವ್ಯವಹಾರದಲ್ಲಿ ನಿರತರಾದಂಥವರಿಗೆ ಆಕರ್ಷಕ ಧನ ಲಾಭ ಕಾಯಲಿದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಅನುಕೂಲಕರವಾದಂಥ ದಿನ. ಆರ್ಥಿಕ ಪರಿಸ್ಥಿತಿ ಸುದೃಢವಾಗಿದ್ದು ಧನಾತ್ಮಕ ಆದಾಯದ ಹರಿವು ಇರಲಿದೆ. ಹಳೆಯ ಬಾಕಿ ಹಣ ವಸೂಲಿಯಾಗುವ ಲಕ್ಷಣಗಳಿದ್ದು ಜಮೀನು ಅಥವಾ ಆಸ್ತಿ ಸಂಬಂಧಿತ ವಿಚಾರಗಳಲ್ಲಿ ಬಂಡವಾಳ ಹೂಡಿಕೆ ಮಾಡಲು ಪ್ರಶಸ್ತವಾದಂಥ ಸಮಯ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಉತ್ತಮ. ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಹರ್ಷದಾಯಕ ಹಾಗೂ ಮಂಗಲಕರ ವಾತಾವರಣ ನೆಲೆಸಲಿದೆ. ಮನೆಯ ಹಿರಿಯರ ಬೆಂಬಲ ಮತ್ತು ಸಲಹೆಗಳು ನಿಮ್ಮ ಯಶಸ್ಸಿಗೆ ಕಾರಣವಾಗಲಿದೆ. ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಹಾಗೂ ಸಾಮರಸ್ಯ ವೃದ್ಧಿಸತಕ್ಕಂಥ ದಿನ. ಪ್ರೇಮಿಗಳಿಗೆ ಈ ದಿನ ತೃಪ್ತಿದಾಯಕವಾದಂಥ ದಿನ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದ ಸ್ಥಿತಿ ಸಾಮಾನ್ಯವಾಗಿದ್ದು ದೈಹಿಕ ಚುರುಕುತನ ಹಾಗೂ ಮಾನಸಿಕ ಚೈತನ್ಯ ಕಾಯ್ದುಕೊಳ್ಳಲಿದ್ದೀರಿ. ಅತಿಯಾದ ಕೋಪ ಅಥವಾ ಆತುರವನ್ನು ಈ ದಿನ ತಪ್ಪಿಸಿಕೊಳ್ಳಿ. ಪರ್ಯಾಪ್ತವಾಗಿ ನೀರು ಸೇವನೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಕರಿಗೆ, ರೈತಾಪಿ ವರ್ಗದವರಿಗೆ ಮತ್ತು ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ಅತ್ಯಂತ ಅನುಕೂಲಕರವಾದಂಥ ದಿನ. ಭೂಮಿಯ ಅಭಿವೃದ್ಧಿ, ನೀರಾವರಿ ನಿರ್ವಹಣೆ, ವಾಣಿಜ್ಯ ಬೆಳೆಗಾರರಿಗೆ ಶ್ರಮಕ್ಕೆ ತಕ್ಕಂತೆ ನಿಕಟ ಫಲ ದೊರೆಯಲಿದ್ದು ಒಂದು ಹಿತ ದೊರಕುವಂಥ ದಿನ. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಏಕಾಗ್ರತೆ ಸಿದ್ಧಿಸಲಿದೆ. ಗಣಿತ, ತಾಂತ್ರಿಕ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವ ವಿದ್ಯಾರ್ಥಿಗಳಿಗೆ ಕಠಿಣ ವಿಷಯಗಳನ್ನು ಗ್ರಹಿಸಲು ಅನುಕೂಲಕರವಾದಂಥ ದಿನ. ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಈ ದಿನ ಸೋಮವಾರವಾದ್ದರಿಂದ ಶಿವ ಪಾರ್ವತಿಯ ಆರಾಧನೆ ಹಾಗೂ ಶಿವಲಿಂಗಕ್ಕೆ ಬಿಲ್ಲೋಪತ್ರೆಯ ಅರ್ಚನೆ ಮಾಡಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪ ಮಾಡಿ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 10:45ರಿಂದ 11:20ರವರೆಗೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 9. ಶುಭ ಬಣ್ಣ ಕೆಂಪು ಬಣ್ಣ. ಶುಭ ದಿಕ್ಕು ದಕ್ಷಿಣ ದಿಕ್ಕು. ಶುಭವಾಗಲಿ. ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಇಂದು ನೂತನ ವಾರದ ಆರಂಭದ ದಿನ. ನಿಮ್ಮ ರಾಶಿಯಾಧಿಪತಿ ಗುರು ಹಾಗೂ ದಿನದ ಅಧಿಪತಿ ಚಂದ್ರನ ಸೌಮ್ಯ ಪ್ರಭಾವದಿಂದ ಮನಸ್ಸಿನಲ್ಲಿ ಧನಾತ್ಮಕ ಚಿಂತನೆ, ಜ್ಞಾನ ಮತ್ತು ಉತ್ಸಾಹ ಕಾಯ್ದುಕೊಳ್ಳುವಂಥ ದಿನ. ಹೊಸ ವಾರದ ಕೆಲಸ ಕಾರ್ಯಗಳನ್ನು ದೈವಾನುಗ್ರಹ ಮತ್ತು ಆತ್ಮವಿಶ್ವಾಸದಿಂದ ಆರಂಭಿಸಲಿದ್ದೀರಿ. ಧಾರ್ಮಿಕ ಹಾಗೂ ಶೈಕ್ಷಣಿಕ ವಿಚಾರಗಳತ್ತ ಆಸಕ್ತಿ ಹೆಚ್ಚಾಗಿರತಕ್ಕಂಥ ದಿನ. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಶುಭ ಹಾಗೂ ಗೌರವಯುತ ವಾತಾವರಣವಿರಲಿದ್ದು ನಿಮ್ಮ ಅನುಭವ ಮತ್ತು ಉತ್ತಮ ಆಲೋಚನೆಗಳಿಗೆ ಮೇಲಿನ ಅಧಿಕಾರಿಗಳಿಂದ ಮೆಚ್ಚುಗೆ ಪಡೆಯಲಿದ್ದುಕೊಳ್ಳಲಿದ್ದೀರಿ. ಶಿಕ್ಷಣ, ಸಲಹಾ ರಂಗ, ನ್ಯಾಯಾಂಗ ಹಾಗೂ ಆಡಳಿತಾತ್ಮಕ ಕ್ಷೇತ್ರದಲ್ಲಿರುವವರಿಗೆ ಅತ್ಯುತ್ತಮ ಅವಕಾಶಗಳು ಎದುರಾಗಲಿದೆ. ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರ ವಹಿವಾಟಿನಲ್ಲಿ ನಿರೀಕ್ಷಿತ ಧನ ಲಾಭ ದೊರೆಯಲಿದೆ. ಪ್ರಕಾಶನ, ಧಾರ್ಮಿಕ ಸಾಮಗ್ರಿಗಳು, ಚಿನ್ನಾಭರಣ ಹಾಗೂ ವಿದೇಶಿ ವ್ಯವಹಾರ ಸಂಬಂಧಿತ ಉದ್ಯಮದಲ್ಲಿರುವವರಿಗೆ ಆಕರ್ಷಕ ಒಂದು ಪ್ರಗತಿ ಕಂಡುಬರತಕ್ಕಂಥ ದಿನ. ಆರ್ಥಿಕ ಸ್ಥಿತಿಯನ್ನು ನೋಡುವುದಾದರೆ ಆರ್ಥಿಕ ಪರಿಸ್ಥಿತಿಯು ಸುದೃಢ ಹಾಗೂ ಅನುಕೂಲಕರವಾಗಿರಲಿದೆ. ಆದಾಯದ ಮೂಲಗಳಲ್ಲಿ ಸಮಾಧಾನಕರ ಪ್ರಗತಿ ಇರಲಿದ್ದು ಧಾರ್ಮಿಕ ಕಾರ್ಯಕ್ರಮಗಳಿಗಾಗಿ ಅಥವಾ ಕುಟುಂಬದ ಶುಭ ಸಮಾರಂಭಗಳಿಗಾಗಿ ಹಣ ವಿನಿಯೋಗಿಸಲಿದ್ದೀರಿ. ದೀರ್ಘಕಾಲೀನ ಹೂಡಿಕೆಗಳಿಗೆ ನೂತನ ಯೋಜನೆ ರೂಪಿಸಲು ಪ್ರಶಸ್ತವಾದಂಥ ದಿನ. ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಸಂತೋಷ, ಶಾಂತಿ ಹಾಗೂ ಸಮೃದ್ಧಿಯ ವಾತಾವರಣವಿರಲಿದೆ. ಹಿರಿಯರ ಮತ್ತು ಗುರುಗಳ ಆಶೀರ್ವಾದ ನಿಮ್ಮ ಕೆಲಸಗಳಿಗೆ ಮಾರ್ಗದರ್ಶಕವಾಗಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ ಹಾಗೂ ಗೌರವ ಹೆಚ್ಚಾಗಿರಲಿದೆ. ಪ್ರೇಮಿಗಳಿಗೆ ಸಂತೋಷಕರವಾದಂಥ ದಿನವಾಗಲಿದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದ ಸ್ಥಿತಿ ಸಾಮಾನ್ಯವಾಗಿ ಅತ್ಯುತ್ತಮವಾಗಿದ್ದು ದೈಹಿಕ ಕಾರ್ಯದಲ್ಲಿ ಉತ್ಸಾಹ ಹಾಗೂ ಮಾನಸಿಕ ನೆಮ್ಮದಿ ಕಾಯ್ದುಕೊಳ್ಳಲಿದ್ದೀರಿ. ಸಾತ್ವಿಕ ಆಹಾರ ಸೇವನೆ ಹಾಗೂ ದೈನಂದಿನ ಧ್ಯಾನ ಆರೋಗ್ಯವನ್ನು ಮತ್ತಷ್ಟು ಸುಸ್ಥಿತಿಯಲ್ಲಿಡಲು
ನಿಮಗೆ ಈ ದಿನ ನೆರವಾಗಲಿದೆ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ, ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ಅತ್ಯಂತ ಪ್ರಗತಿದಾಯಕವಾದಂತಹ ದಿನ. ತೋಟದ ನಿರ್ವಹಣೆ, ವಾಣಿಜ್ಯ ಬೆಳೆಗಳ ರಕ್ಷಣೆ ಹಾಗೂ ಹಾಲಿನ ಉತ್ಪನ್ನಗಳು, ಮದ್ಯ ಉದ್ಯಮದಲ್ಲಿದ್ದಂಥವರಿಗೆ ಶ್ರಮಕ್ಕೆ ತಕ್ಕಂತೆ ಉತ್ತಮ ಫಲ ಲಭಿಸಲಿದೆ. ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅತ್ಯುತ್ತಮ ಏಕಾಗ್ರತೆ ಸಿದ್ಧಿಸಲಿದೆ. ಉನ್ನತ ಶಿಕ್ಷಣ, ಕಾನೂನು ಹಾಗೂ ಸಂಶೋಧನಾ ವಿಷಯಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕಂತೆ ಶ್ರೇಷ್ಠ ಫಲಿತಾಂಶ ದೊರೆಯತಕ್ಕಂಥ ದಿನ. ಪರಿಹಾರದ ವಿಚಾರವನ್ನು ನೋಡುವುದಾದರೆ ಈ ದಿನ ವಿಶೇಷವಾಗಿ ಗಣಪತಿಯ ಆರಾಧನೆಯನ್ನು ಮಾಡಿ ಸರ್ವ ವಿಘ್ನಗಳ ಪರಿಹಾರಕ್ಕಾಗಿ ಗಣಪತಿ ದೇವರಿಗೆ 21 ಗರಿಕೆಗಳನ್ನು ಗಣಪತಿಗೆ ಅರ್ಚನೆಯನ್ನು ಮಾಡಿಸಿಕೊಳ್ಳಿ ಹಾಗೂ ಗಣಪತಿ ದೇವರ ಅಷ್ಟೋತ್ತರ ಮಂತ್ರವನ್ನು ಪಾರಾಯಣ ಮಾಡಿ. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 10:45ರಿಂದ 12:15 ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ದಿಕ್ಕು ಈಶಾನ್ಯ ದಿಕ್ಕು. ಶುಭವಾಗಲಿ. ಮಕರ ರಾಶಿಯವರಿಗೆ ಇಂದು ವಾರದ ಆರಂಭದ ದಿನ. ನಿಮ್ಮ ರಾಶಿಯಾಧಿಪತಿ ಶನಿ ಹಾಗೂ ದಿನದ ಅಧಿಪತಿ ಚಂದ್ರನ ಸೌಮ್ಯ ಪ್ರಭಾವದಿಂದ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತಾಳ್ಮೆ, ಸ್ಥೈರ್ಯ ಹಾಗೂ ಪ್ರಾಯೋಗಿಕ ಆಲೋಚನೆಗಳು ಹೆಚ್ಚಾಗಿರಲಿದೆ. ಹೊಸ ವಾರದ ಜವಾಬ್ದಾರಿಗಳನ್ನು ಅತ್ಯಂತ ಶಿಸ್ತುಬದ್ಧವಾಗಿ ಯೋಜಿಸಿಕೊಂಡು ಮುನ್ನಡೆಯಲಿದ್ದೀರಿ. ದೀರ್ಘಕಾಲದಿಂದ ತಡೆ ಹಿಡಿಯಲ್ಪಟ್ಟಿದ್ದ ಕೆಲಸಗಳಿಗೆ ಮರು ಚಾಲನೆ ದೊರೆಯಲಿದೆ. ವೃತ್ತಿಗೆ ಸಂಬಂಧಪಟ್ಟಂತೆ ಉದ್ಯೋಗ ಕಚೇರಿಯಲ್ಲಿ ನಿಮ್ಮ ಶ್ರಮ ಹಾಗೂ ನಿಷ್ಠೆಗೆ ಮೇಲಧಿಕಾರಿಗಳಿಂದ ಸೂಕ್ತ ಮನ್ನಣೆ ಲಭಿಸಲಿದೆ. ಸವಾಲಿನ ಕೆಲಸಗಳನ್ನು ಸಮಯ ಪ್ರಜ್ಞೆಯಿಂದ ಪೂರ್ಣಗೊಳಿಸಲಿದ್ದೀರಿ. ಆಡಳಿತ, ನಿರ್ವಹಣೆ, ತಾಂತ್ರಿಕ ಹಾಗೂ ಸರ್ಕಾರಿ ವಲಯದಲ್ಲಿರುವವರಿಗೆ ಶುಭ ಫಲಗಳು ಎದುರಾಗಲಿದೆ. ವ್ಯಾಪಾರ ವಹಿವಾಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಿರ ಹಾಗೂ ಲಾಭದಾಯಕವಾಗಿರಲಿದೆ. ರಿಯಲ್ ಎಸ್ಟೇಟ್, ಕಬ್ಬಿಣ, ಯಂತ್ರೋಪಕರಣ, ಗುತ್ತಿಗೆ ಹಾಗೂ ನಿರ್ಮಾಣ ಸಾಮಗ್ರಿ ಉದ್ಯಮದಲ್ಲಿರುವವರಿಗೆ ಆಕರ್ಷಕ ಧನ ಲಾಭ ಸಿಗಲಿದೆ. ಇನ್ನು ಆರ್ಥಿಕ ಸ್ಥಿತಿಯನ್ನು ನೋಡುವುದಾದರೆ ಆರ್ಥಿಕ ಪರಿಸ್ಥಿತಿಯು ಸುದೃಢವಾಗಿರಲಿದೆ. ಹಳೆಯ ಬಾಕಿಯ ಹಣ ಹಂತ ಹಂತವಾಗಿ ಕೈ ಸೇರಲಿದೆ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ ದೀರ್ಘಕಾಲೀನ ಹೂಡಿಕೆಗಳಿಗೆ ನೂತನ ಯೋಜನೆ ರೂಪಿಸಲು ಸೂಕ್ತವಾದಂತಹ ದಿನ. ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಶಾಂತಿ ಹಾಗೂ ನೆಮ್ಮದಿಯ ವಾತಾವರಣ ನೆಲೆಸಲಿದೆ. ಕೌಟುಂಬಿಕ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿಭಾಯಿಸಲಿದ್ದೀರಿ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ ಹಾಗೂ ಗೌರವ ಹೆಚ್ಚಾಗುವಂತಹ ದಿನ. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರತಕ್ಕಂತಹ ದಿನ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದ ಸ್ಥಿತಿ ಸಾಮಾನ್ಯವಾಗಿ ಉತ್ತಮವಾಗಿರಲಿದೆ. ದೈಹಿಕ ಶ್ರಮದಿಂದ ಸಣ್ಣ ಪುಟ್ಟ ಕೀಲು ನೋವು ಅಥವಾ ಆಯಾಸ ಉಂಟಾಗದಂತೆ ಎಚ್ಚರವನ್ನು ಮಾಡಿ. ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಹಾಗೂ ಲಘು ವ್ಯಾಯಾಮಕ್ಕೆ ಹೆಚ್ಚಿನ ಗಮನವನ್ನು ನೀಡಿ. ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತಾಪಿ ವರ್ಗದವರಿಗೆ ಮತ್ತು ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸು ಲಭಿಸಲಿದೆ. ಕೃಷಿ ಭೂಮಿಯ ಅಭಿವೃದ್ಧಿ, ನೀರಾವರಿ ಪೂರೈಕೆ ಹಾಗೂ ಯಂತ್ರೋಪಕರಣಗಳ ಬಳಕೆಗೆ ಅನುಕೂಲಕರವಾದಂಥ ದಿನ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ನಿಮ್ಮ ಕಲಿಕೆಯಲ್ಲಿ ಅತ್ಯುತ್ತಮ ಏಕಾಗ್ರತೆ ಸಿದ್ಧಿಸತಕ್ಕಂಥ ದಿನ. ಕಠಿಣ ವಿಷಯಗಳನ್ನು ಶ್ರದ್ಧೆಯಿಂದ ಅಭ್ಯಾಸ ಮಾಡಲಿದ್ದೀರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಗೂ ತಾಂತ್ರಿಕ ಶಿಕ್ಷಣಕ್ಕೆ ಸಿದ್ಧರಾಗುತ್ತಿರುವ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶಗಳು ದೊರೆಯತಕ್ಕಂಥ ದಿನ. ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಗ್ರಹಚಾರಗಳ ಒಂದು ಪರಿಹಾರಕ್ಕಾಗಿ ಈ ದಿನ ವಿಶೇಷವಾಗಿ ಶಿವಲಿಂಗಕ್ಕೆ ಕ್ಷೀರಾಭಿಷೇಕವನ್ನು ಮಾಡಿಸಿಕೊಳ್ಳಿ. ಈ ದಿನ ವಿಶೇಷವಾಗಿ ನೀವು ಓಂ ಸ್ಕಂದಾಯ ನಮಃ ಎಂದು ಸುಬ್ರಹ್ಮಣ್ಯನ ಆರಾಧನೆ ಪ್ರಾರ್ಥನೆಯಿಂದ ಶುಭ ಫಲದ ಯೋಗವಿದೆ. ಹಾಗೂ ಹೆಚ್ಚಿನ ಶುಭ ಫಲಕ್ಕಾಗಿ ತುಪ್ಪದ ದೀಪವನ್ನು ಹಚ್ಚಿ ವಿಶೇಷವಾಗಿ ಓಂ ಗಂಗಣಪತಯೇ ನಮಃ ಎಂಬ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 12:30ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ನೀಲಿ ಬಣ್ಣ, ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಈ ದಿನ ನಿಮಗೆ ಶುಭವಾಗಲಿ. ಕುಂಭರಾಶಿಯವರಿಗೆ ಇಂದು ವಾರದ ಆರಂಭದ ದಿನ. ನಿಮ್ಮ ರಾಶಿಯಾಧಿಪತಿ ಶನಿ ಹಾಗೂ ದಿನದ ಅಧಿಪತಿ ಚಂದ್ರನ ಪ್ರಭಾವದಿಂದ ಆಲೋಚನೆಗಳಲ್ಲಿ ಹೊಸತನ, ಉತ್ಸಾಹ ಹಾಗೂ ಸೌಹಾರ್ದತೆ ಕಂಡುಬರಲಿದೆ. ವಾರದ ಆರಂಭದಲ್ಲಿ ಪ್ರಮುಖ ಕಾರ್ಯಗಳಿಗೆ
ಸ್ಪಷ್ಟ ಯೋಜನೆ ರೂಪಿಸಿಕೊಂಡು ಮುನ್ನಡೆದರೆ ನಿರೀಕ್ಷಿತ ಯಶಸ್ಸು ಲಭಿಸತಕ್ಕಂಥ ದಿನ. ವೃತ್ತಿಗೆ ಸಂಬಂಧಪಟ್ಟಂತೆ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಶುಭ ವಾತಾವರಣವಿರಲಿದೆ. ತಂತ್ರಜ್ಞಾನ, ಸಂಶೋಧನೆ, ಸಾಫ್ಟ್ವೇರ್ ಹಾಗೂ ಸಂವಹನ ಕ್ಷೇತ್ರದಲ್ಲಿರುವವರಿಗೆ ನೂತನ ಅವಕಾಶಗಳು ಎದುರಾಗಲಿದೆ. ಸಹೋದ್ಯೋಗಿಗಳ ಸಹಕಾರದಿಂದ ಕೆಲಸಗಳು ಶೀಘ್ರವಾಗಿ ಪೂರ್ಣಗೊಳ್ಳಲಿದ್ದು, ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರ ವಹಿವಾಟುಗಳಲ್ಲಿ ಪ್ರಗತಿದಾಯಕವಾದಂಥ ದಿನ. ಎಲೆಕ್ಟ್ರಾನಿಕ್ಸ್, ಹಾರ್ಡ್ವೇರ್, ಪ್ರಸಾರ ಸಾಮಗ್ರಿ ಹಾಗೂ ಸೇವಾ ವಲಯದ ಉದ್ಯಮಿಗಳಿಗೆ ಆಕರ್ಷಕ ಲಾಭ ದೊರೆಯಲಿದ್ದು, ನೂತನ ಹೂಡಿಕೆಗಳಿಗೆ ಯೋಜನೆ ರೂಪಿಸಲು ಪ್ರಶಸ್ತವಾದಂಥ ಸಮಯ. ಸ್ನೇಹಿತರೆ, ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ ಆರ್ಥಿಕ ಪರಿಸ್ಥಿತಿಯು ಸುದೃಢವಾಗಿರಲಿದೆ. ಆದಾಯದ ಹೊಸ ಮಾರ್ಗಗಳು ಗೋಚರಿಸಲಿವೆ. ಕೌಟುಂಬಿಕ ಅಗತ್ಯಗಳು ಹಾಗೂ ಗೃಹ ಉಪಯೋಗಿ ವಸ್ತುಗಳ ಖರೀದಿಗಾಗಿ ವಿನಿಯೋಗಿಸುವ ಸಾಧ್ಯತೆ ಇದೆ. ಹಳೆಯ ಬಾಕಿ ಹಣ, ಧನ ಹಂತ ಹಂತವಾಗಿ ಕೈ ಸೇರಲಿದೆ. ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಹರ್ಷದಾಯಕ ಹಾಗೂ ಮಂಗಲಕರ ವಾತಾವರಣ ನೆಲೆಸಲಿದ್ದು, ಅಪಾರ ಹಾಗೂ ಬಂಧುಗಳ ಒಂದು ಭೇಟಿಯಿಂದ ಮನಸ್ಸಿಗೆ ಸಂತೋಷ ಸಿಗತಕ್ಕಂಥ ದಿನ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗ್ರಹಿಕೆ ಹಾಗೂ ಅನ್ಯೋನ್ಯತೆ ಹೆಚ್ಚಾಗುವಂಥ ದಿನ. ಪ್ರೇಮಿಗಳಿಗೆ ಈ ದಿನ ತೃಪ್ತಿದಾಯಕವಾದಂಥ ದಿನ. ಇಂದು ಕೋರ್ಟ್ ಕೇಸುಗಳ ಯಾವುದಾದ್ರೂ ಸಮಸ್ಯೆಗಳಿದ್ದಂತಲ್ಲಿ ಪರಿಹಾರ ದೊರೆಯತಕ್ಕಂಥ ಒಂದು ಯೋಗವಿದೆ. ಹಾಗೂ ಹೊರಗಿನ ದೇಶದ ಉದ್ಯೋಗವನ್ನು ಬಯಸುತ್ತಿರುವವರಿಗೆ ಪ್ರಯತ್ನ ಪಟ್ಟಲ್ಲಿ ಒಳ್ಳೆಯ ಶುಭ ಫಲದ ಯೋಗವಿದೆ. ಹಾಗೂ ಈ ದಿನ ನಿಮ್ಮ ಪ್ರಯಾಣದಲ್ಲಿ ದೂರದ ಊರಿನ ಪ್ರಯಾಣವಿದ್ದಲ್ಲಿ ಪ್ರಯಾಣ ಶುಭಕರವಾಗಿರಲಿದೆ. ಆದಷ್ಟು ನಿಮ್ಮ ಮುಖ್ಯ ವಸ್ತುಗಳ ಬಗ್ಗೆ ತುಂಬಾ ಜಾಗರೂಕತೆ ಇರಲಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯವು ಸ್ಥಿರವಾಗಿದ್ದು, ದೈಹಿಕ ಕಾರ್ಯೋತ್ಸಾಹ ಮತ್ತು ಮಾನಸಿಕ ನೆಮ್ಮದಿ ಇರಲಿದೆ. ದೈನಂದಿನ ಪ್ರಾಣಾಯಾಮ ಹಾಗೂ ಲಘು ವ್ಯಾಯಾಮ ಅಭ್ಯಾಸ ಮಾಡುವುದು ಆರೋಗ್ಯ ಕಾಯ್ದುಕೊಳ್ಳಲು ನೆರವಾಗಲಿದೆ. ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತಾಪಿ ವರ್ಗದವರಿಗೆ ಮತ್ತು ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಲಭಿಸತಕ್ಕಂಥ ದಿನ. ಆಧುನಿಕ ಕೃಷಿ ಪದ್ಧತಿಗಳ ಅಳವಡಿಕೆ ಹಾಗೂ ನೀರಾವರಿ ನಿರ್ವಹಣೆಗೆ ಅನುಕೂಲಕರವಾದಂಥ ದಿನ. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಉತ್ತಮ ಏಕಾಗ್ರತೆ ಸಿದ್ಧಿಸಲಿದ್ದು, ಗಣಕಯಂತ್ರ, ತಂತ್ರಜ್ಞಾನ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯಲ್ಲಿ ನಿರತರಾದಂಥವರಿಗೆ ಪ್ರಗತಿದಾಯಕ ಫಲಿತಾಂಶ ಸಿಗತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಈ ದಿನ ಮಹಾಲಕ್ಷ್ಮಿಯ ಆರಾಧನೆ ಮಾಡಿ ಸರ್ವ ಸಂಪತ್ತಿಗೆ ಒಡತಿಯಾದಂತಹ ಲಕ್ಷ್ಮಿಯ ಆರಾಧನೆಯಿಂದ ಶುಭ ಫಲದ ಯೋಗವಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 2:15 3 ಗಂಟೆ 45 ನಿಮಿಷದವರೆಗೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 8. ಶುಭ ಬಣ್ಣ ನೀಲಿ ಬಣ್ಣ. ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಶುಭವಾಗಲಿ. ಮೀನರಾಶಿ. ಮೀನರಾಶಿಯವರಿಗೆ ಇಂದು ನೂತನ ವಾರದ ಆರಂಭದ ದಿನ. ಸೋಮವಾರ ನಿಮ್ಮ ರಾಶಿಯಾಧಿಪತಿ ಗುರು ಹಾಗೂ ದಿನದ ಅಧಿಪತಿ ಚಂದ್ರನ ಸೌಮ್ಯ ಮತ್ತು ಶುಭ ಸಂಯೋಜನೆಯಿಂದ ನಿಮ್ಮ ಮನಸ್ಸಿನಲ್ಲಿ ಶಾಂತಿ, ಸಾತ್ವಿಕ ಚಿಂತನೆ ಹಾಗೂ ಧನಾತ್ಮಕ ಭಾವನೆಗಳು ಮೂಡಲಿದೆ. ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ವಿಚಾರಗಳತ್ತ ಆಸಕ್ತಿ ಹೆಚ್ಚಾಗಲಿದ್ದು, ಕೈಗೆತ್ತಿಕೊಳ್ಳುವ ಪ್ರತಿಯೊಂದು ಕಾರ್ಯದಲ್ಲೂ ದೈವಾನುಗ್ರಹ ಮತ್ತು ಆತ್ಮವಿಶ್ವಾಸ ನಿಮ್ಮ ಜೊತೆಗಿರಲಿದೆ. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗಿಗಳಿಗೆ ನಿಮ್ಮ ಕಚೇರಿಯಲ್ಲಿ ಪ್ರಶಾಂತ ಹಾಗೂ ಬೆಂಬಲಿತ ವಾತಾವರಣವಿರಲಿದೆ. ಸಣ್ಣ ಪುಟ್ಟ ಕೆಲಸ ಮಾಡತಕ್ಕಂಥವರಿಗೆ ಶುಭ ಫಲದ ಯೋಗವಿದೆ. ನಿಮ್ಮ ಸೌಮ್ಯ ಮಾತುಗಳು ಹಾಗೂ ಕ್ರಿಯಾಶೀಲ ಕಾರ್ಯವೈಖರಿಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಲಭಿಸುವಂತಹ ದಿನ. ಶಿಕ್ಷಣ, ಆಸ್ಪತ್ರೆ, ನಿರ್ವಹಣೆ, ಸೇವಾ ಸಂಸ್ಥೆಗಳು ಹಾಗೂ ಕಲಾತ್ಮಕ ಕ್ಷೇತ್ರದಲ್ಲಿರುವವರಿಗೆ ಅತ್ಯುತ್ತಮ ಪ್ರಗತಿದಾಯಕವಾದಂಥ ದಿನ. ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರ ವಹಿವಾಟಿನಲ್ಲಿ ಆಶಾದಾಯಕ ಧನ ಲಾಭ ದೊರೆಯಲಿದೆ. ನೀರು ಸಂಬಂಧಿತ ಉದ್ಯಮ, ಆಹಾರ ಧಾನ್ಯ, ಪೂಜಾ ಸಾಮಗ್ರಿಗಳು ಹಾಗೂ ವಿದೇಶಿ ವ್ಯವಹಾರ ಸಂಬಂಧಿತ ಉದ್ಯಮದಲ್ಲಿದ್ದಂಥವರಿಗೆ ಪ್ರಗತಿದಾಯಕ ಹೊಸ ಮಾರ್ಗಗಳು ತೆರೆದುಕೊಳ್ಳುವಂತಹ ದಿನ. ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ ಆರ್ಥಿಕ ಪರಿಸ್ಥಿತಿಯು ಸುದೃಢ ಹಾಗೂ ಅನುಕೂಲಕರವಾಗಿರಲಿದೆ. ಧನಾಗಮನದ ಹರಿವು ತೃಪ್ತಿದಾಯಕವಾಗಿದ್ದು, ಹಳೆಯ ಬಾಕಿಯ ಹಣ ಕೈ ಸೇರುವಂತ ಸಾಧ್ಯತೆ ಇದೆ. ಧಾರ್ಮಿಕ ಹಾಗೂ ಕೌಟುಂಬಿಕ ಶುಭ ಸಮಾರಂಭಗಳಿಗಾಗಿ
ಸಾತ್ವಿಕ ವೆಚ್ಚವನ್ನು ಮಾಡಲಿದ್ದೀರಿ. ಭವಿಷ್ಯಕ್ಕಾಗಿ ದೀರ್ಘಕಾಲೀನ ಉಳಿತಾಯ ಮಾಡಲು ಪ್ರಶಸ್ತವಾದಂಥ ಸಮಯ. ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಮಂಗಳಕರ, ಸಂತೋಷದಾಯಕ ಹಾಗೂ ಹರ್ಷದ ವಾತಾವರಣ ಇರಲಿದೆ. ತಾಯಿಯವರ ಹಾಗೂ ಮನೆಯವರ ಹಿರಿಯರ ಸಂಪೂರ್ಣ ಆಶೀರ್ವಾದ ಮತ್ತು ಬೆಂಬಲ ನಿಮಗಿರಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗ್ರಹಿಕೆ, ಪ್ರೀತಿ ಮತ್ತು ಅನ್ಯೋನ್ಯತೆ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಸ್ಮರಣೀಯವಾದಂಥ ದಿನ ಮತ್ತು ಸಂತೋಷದಾಯಕವಾದಂಥ ದಿನವಾಗಲಿದೆ. ಆರೋಗ್ಯದ ಸ್ಥಿತಿ ಈ ದಿನ ಸಾಮಾನ್ಯವಾಗಿದ್ದು, ಸಣ್ಣ ಪುಟ್ಟ ಹಿಂದೆ ಇದ್ದಂಥ ಅನಾರೋಗ್ಯಗಳು ಸ್ವಲ್ಪ ಮಟ್ಟಿಗೆ ಉಲ್ಬಣವಾಗಬಹುದು. ಎಲ್ಲ ಆರೋಗ್ಯದ ವಿಚಾರದಲ್ಲಿ ತುಂಬ ಜಾಗರೂಕತೆ ಇರಲಿ. ಶೀತ, ಕಫ, ಜ್ವರದಂಥ ಅನಾರೋಗ್ಯಗಳು ಸ್ವಲ್ಪ ಬಾಧಿಸಬಹುದು. ಬೆನ್ನು ನೋವು, ಕಾಲು ನೋವುಗಳು ಕಾಣಿಸಿಕೊಳ್ಳತಕ್ಕಂಥ ದಿನ. ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ಬೆಳೆದಂಥ ಬೆಳೆಗಳು ಒಳ್ಳೆಯ ಧಾರಣೆಯನ್ನು ಕೊಡಲಿದೆ. ಮಾರುಕಟ್ಟೆಯಲ್ಲಿ ನಿಮ್ಮ ಬೆಳೆಗೆ ಒಳ್ಳೆಯ ಧಾರಣೆ ಲಭಿಸಲಿದ್ದು ಒಂದು ಹಿತ ದೊರಕುವಂತಹ ದಿನ. ವಾಣಿಜ್ಯ ಬೆಳೆಗಳ ರಕ್ಷಣೆ, ಹಾಲಿನ ಉತ್ಪನ್ನಗಳು, ಉದ್ಯಮದಲ್ಲಿ ನಿರತರಾದಂಥವರಿಗೆ ಆಕರ್ಷಕ, ಪ್ರಗತಿದಾಯಕವಾದಂಥ ದಿನವಾಗಲಿದೆ. ಈ ದಿನದ ನಿಮ್ಮ ವಿದ್ಯಾಭ್ಯಾಸದಲ್ಲಿ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ, ನೀವು ಕಲಿಕೆಯಲ್ಲಿ ಅತ್ಯುತ್ತಮ ಏಕಾಗ್ರತೆಯನ್ನು ಸಿದ್ಧಿಸಿಕೊಳ್ಳಲಿದ್ದೀರಿ. ಉನ್ನತ ಶಿಕ್ಷಣ, ಸಾಹಿತ್ಯ ಹಾಗೂ ಸಂಶೋಧನಾ ವಿಷಯಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಕಠಿಣ ವಿಷಯಗಳು ಸುಲಭವಾಗಿ ಗ್ರಹಿಕೆಯಾಗಲಿದೆ. ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಈ ದಿನ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿ ಹಾಗೂ ಗೋಧಿಯನ್ನು ದಾನ ಮಾಡಿಕೊಳ್ಳುವುದು ಒಳ್ಳೆಯದು. ಈ ದಿನದ ನಿಮ್ಮ ಶುಭ ಸಮಯ ಸಂಜೆ 4 ಗಂಟೆಯಿಂದ ಸಂಜೆ 5:30ರವರೆಗೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಕಂದು ಬಣ್ಣ, ಶುಭ ದಿಕ್ಕು ಈಶಾನ್ಯ ದಿಕ್ಕು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.